ಇಂಡಿಯಾದಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಫಿನಾನ್ಷಿಯಲ್ ಲಿಟ್ರಸಿ. ಎಜುಕೇಷನ್ ಇದೆ, ಲಿಟ್ರಸಿ ಇಲ್ಲ. ಫಿನಾನ್ಷಿಯಲ್ ಲಿಟ್ರಸಿ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ನಾವು ಶಾಲೆಯಲ್ಲಿ ಸ್ಟಾರ್ಟಿಂಗಿಂದನೇ ಕಲಿಸಿರೋದಿಲ್ಲ. ಹಾಗಾಗಿ ನಾವು ಕಂಡ್ಕೊಂಡವರಿಂದ ಕಲಿಯೋಕೆ ಹೋಗ್ತೀವಿ, ಹಾಗಾಗಿ ಆ ವಿಷಯಗಳಲ್ಲಿ ಫೇಲ್ ಆಗ್ತೀವಿ. ಬಿಕಾಸ್ ಲಾಟ್ ಆಫ್ ಟೈಮ್ಸ್ ಐ ಹೆಲ್ಪ್ ಪೀಪಲ್. ಅವ್ರ ಜೊತೆ ಕೂತ್ಕೊಂಡೆಲ್ಲ ನಾನು ಹೇಳಿದಾಗ ತುಂಬ ಜನ ಎಷ್ಟಿದೆ ಸರ್ ನಿಮ್ಗೆ ಇನ್ಶೂರೆನ್ಸ್ ಕವರೇಜು? 5 ಲಕ್ಷ ಇದೆ ಸರ್ ಅಂತಾರೆ. ಏನು ಮಾಡ್ತೀರಿ 5 ಲಕ್ಷ ತೊಗೊಂಡು? ಎಂಥದಲ್ಲ 5 ಲಕ್ಷ ರೂಪಾಯಿ ಇವತ್ತು. ಒಂದು 30-40 ಸೈಟ್ ಬೇಕಂತ ಹೇಳಿದ್ರೆ 50-60 ಲಕ್ಷ ಇದೆ ಇವತ್ತು. ಒಂದು ಫ್ಯಾಮಿಲಿನ ಕ್ಲೀನಾಗಿ ರನ್ ಮಾಡಬೇಕು ಅಂದರೆ ಒಂದು ತಿಂಗಳಿಗೆ 70-80 ಸಾವಿರ ರೂಪಾಯಿ ಬೇಕು ಇವತ್ತಿನ ಲೆಕ್ಕದಲ್ಲಿ. ಅದಕ್ಕಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಸಾಲ ಮಾಡ್ಕೊಂಡಿರ್ತಾರೆ. ಅಂಥ ಸಿಚುವೇಷನಲ್ಲಿ ಅವ್ರು ಹೆಂಗೆ 5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆದರೆ ಅವ್ರ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಹೆಂಗಾಗುತ್ತೆ? ಹಾಸ್ಪಿಟಲ್ ಒಳಗಡೆ ಇದ್ದಾಗ ಹೂ ಆರ್ ಯು, ನೋಬಡಿ ವಿಲ್ ಆಸ್ಕ್. ನೀನು ಯಾರು ಅಂತ ಯಾರು ಕೇಳಲ್ಲ ಸರ್. They will ask, sir, how do you pay the bill, sir? Credit card or debit card or cash? ರಿಸ್ಕ್ ಪ್ಲಾನಿಂಗ್ ಅನ್ನುವಂಥದ್ದು ತುಂಬ ಫೌಂಡೇಶನ್. ಅದನ್ನ ಬಹಳ ಜನ ಮಿಸ್ ಮಾಡ್ಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಮೈಸೂರಲ್ಲಿ ಈ ಜಿಮಿನಿ ಸರ್ಕಸ್, ಬಾಂಬೆ ಸರ್ಕಸ್ ಅಂತ ಹೇಳ್ಬಿಟ್ಟೆಲ್ಲ ಬರ್ತಾ ಇರುತ್ತೆ. ನೀವು ಹೋಗಿರ್ತೀರಾ ಅನ್ಶೋರ್. ಅಲ್ಲೆಲ್ಲ ನೀವು ನೋಡಿದ್ರೆ ಸರ್, ಮೇಲ್ಗಡೆ ಎಲ್ಲ ಫುಲ್ಲು ಒಂದು ಹಗ್ಗದ ಥರ ಎಲ್ಲ ಕಟ್ಕೊಂಡಿರ್ತಾರೆ. ಆ ಕಡೆ ಈ ಕಡೆ ಅವ್ರು ಹೋಗಿ ಜೋರ ಕ್ಯಾಚ್ ಮಾಡ್ತಿರ್ತಾರೆ. ಕೆಳಗಡೆ ಏನು ಹಾಕೊಂಡಿರ್ತಾರೆ ಸರ್ ಅವರು? ನೆಟ್ ಹಾಕೊಂಡಿರ್ತಾರೆ. ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅಂದ್ರೂ ಯಾಕೆ ಬೇಕು ಅವ್ರಿಗೆ ನೆಟ್? ಬಿಕಾಸ್ ಏನಾದ್ರೂ ಬೈ ಚಾನ್ಸ್ ಬಿದ್ದರೆ ಏನು ಹೆಚ್ಚು ಕಡಿಮೆ ಆಗದೆ ಇರಲಿ ಅಂತ ಹೇಳಿ. ಸೊ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಫಂಡಮೆಂಟಲ್ ಏನೇನೆ ರಿಸ್ಕ್ ಪ್ಲಾನಿಂಗ್. ಇದನ್ನ ಯಾರೂ ತಪ್ಪು ತಿಳ್ಕೊಬಾರ್ದು. ಬಟ್ ಐ ಟೆಲ್ ಯು, ಐ ಆಮ್ ನಾಟ್ ಸೇಯಿಂಗ್ ಎವ್ರಿ ಬ್ಯಾಂಕ್, ಬಟ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಒಳಗಡೆ ದುಡ್ಡನ್ನ ತಗೊಂಡೋದ್ರೆ ಅವ್ರು ಯಾವತ್ತೂ ಸಜೆಸ್ಟ್ ಮಾಡೋದು, ಏನ್ರಿ FD ಮಾಡ್ತೀರಾ ನೀವು, ಬನ್ನಿ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ ಮಾಡಿ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಪ್ರಪೋಸ್ ಮಾಡ್ಬಿಡ್ತಾರೆ. ಪ್ಲೀಸ್ ಮಾಡಬೇಡಿ. ವೈ? ದ ರೀಸನ್ ಈಸ್, ನಿಮಗೆ ಇನ್ಶೂರೆನ್ಸನ್ನ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲೇಬೇಡಿ. ಇನ್ವೆಸ್ಟ್ಮೆಂಟೇ ಬೇರೆ, ಇನ್ಶೂರೆನ್ಸೇ ಬೇರೆ. ಬಹಳ ಜನ ಆ ಥರನೇ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಕಮ್ ಇನ್ಶೂರೆನ್ಸ್ ಪ್ಲಾನ್ ಅಂತ ನಾನು ಪ್ರಮೋಟೇ ಮಾಡಲ್ಲ ಸರ್. ನಾನು ಅದಕ್ಕೆ ಐ ಆಮ್ ಅಗೇನ್ಸ್ಟ್ ವಿತ್ ಇಟ್. ಎರಡು ಬೇರೆ ಬೇರೆ ಕಾನ್ಸೆಪ್ಟ್ಸ್. ಓಕೆ. ಸೊ ನಿಮ್ಗೆ ಇನ್ವೆಸ್ಟ್ಮೆಂಟೇ ಮಾಡಬೇಕಾ? ಯು ಗೋ ಫಾರ್ ಆಲ್ಸೋ ಅದರ್ ಇನ್ಸ್ಟ್ರೂಮೆಂಟ್ಸ್. ದರ್ ಆರ್ ಲಾಟ್ ಆಫ್ ಅವೈಲೇಬಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದಕ್ಕೆ ಹೋಗಿ. ಬಟ್ ಯಾಕೆ ಅದನ್ನ ನೀವು ಇದ್ರ ಜೊತೆಗೆ ಮಿಕ್ಸಪ್ ಮಾಡ್ತೀರಿ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮೈಂಡ್ ಥೆರಪಿಸ್ಟ್ ಮತ್ತು ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂಥ ಸುರೇಶ್ ಶೈವ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸುರೇಶ್ ಸರ್ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸುರೇಶ್ ಶೈವ ಅವರು, ಇದು 3ನೇ ಎಪಿಸೋಡ್ ನಾವು ಮಾಡ್ತಾ ಇರೋದು. ಅವ್ರ ಬಗ್ಗೆ ಕಳೆದ 2 ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ನೋಡಿ. ಪ್ರತಿಯೊಂದು ಯೂಸ್ಫುಲ್ ಆಗಿರುವಂಥ ಎಪಿಸೋಡ್ಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದ್ಸಲ ಅವ್ರ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ಸುಮಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ರೇಖಿ ಬದುಕಿನ ಜೊತೆ, ದ ಮೈಂಡ್ ಸಿಗ್ನೇಚರ್, ದ ಕರ್ಮ, ಮನಸ್ಸೇ ಏನಿದು ನಿನ್ನ ಮನಸ್ಸು, ಮೈ ಜರ್ನಿ ಆಸ್ ಅ ಹಿಪ್ನೋಥೆರಪಿಸ್ಟ್, 27 ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇದೆ. ಮತ್ತು ಸಾಕಷ್ಟು ಕಾಲೇಜ್ಗಳಲ್ಲಿ ಅವರು ಭಾಷಣ ಮಾಡಿರುವಂಥದ್ದು, 50ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ. ಇದರೊಂದಿಗೆ TV ಕಾರ್ಯಕ್ರಮಗಳು 100ಕ್ಕೂ ಹೆಚ್ಚು ಕೊಟ್ಟಿದ್ದಾರೆ ಮತ್ತು ಭಾರತದಾದ್ಯಂತ 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿರುವುದು. ಮುಖ್ಯವಾಗಿ ಪೊಲೀಸರಿಗೆ ತರಬೇತಿ ಕೊಟ್ಟಿರುವಂಥದ್ದು ಅವರ ಒಂದು ಮುಖ್ಯ ಘಟ್ಟ ಅಂತ ಹೇಳ್ಬೋದು. ಕೌನ್ಸೆಲಿಂಗ್ ಮಾಡಿರುವಂಥದ್ದು, 1 ಲಕ್ಷಕ್ಕೂ ಹೆಚ್ಚು ಆನ್ಲೈನ್ ತರಬೇತಿ ಕೊಟ್ಟಿರೋ ಜೊತೆಗೆ ಮುಖ್ಯವಾಗಿ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು, ACP ಮತ್ತು SP ಮಟ್ಟದ ಅಧಿಕಾರಿಗಳಿಗೆ ಅವರು ಅದ್ಭುತವಾದ ಒಂದು ತರಬೇತಿ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಎಕನಾಮಿಕ್ ಅಫೆನ್ಸ್ಗಳು ಇರ್ಬೋದು, ಸೈಕಾಲಜಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಗೊತ್ತಿರಲೇಬೇಕಾದ ತಂತ್ರಜ್ಞಾನ ಇರ್ಬೋದು, ಮತ್ತು ವೈಯಕ್ತಿಕ ಹಣಕಾಸಿನ ಒಂದು ಬಗ್ಗೆ ಕೂಡ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಎಪಿಸೋಡಲ್ಲಿ ನಾನು ಕೇಳಬೇಕು ಅಂದ್ಕೊಂಡ್ರೆ ಪ್ರಶ್ನೆ ಏನಂದರೆ, ರಿಸ್ಕ್ ಪ್ಲಾನಿಂಗ್ ಬಗ್ಗೆ. ಅಂದರೆ ನಾವು ಎಲ್ಲವೂ ದುಡ್ಡು ಅಷ್ಟು ಬರಲಿ, ಇಷ್ಟು ಬರಲಿ, ಅವಾಗ ಬರುತ್ತೆ, ಇನ್ನೊಂದು 10 ವರ್ಷ ಆದಮೇಲೆ ಇಷ್ಟು ಬರುತ್ತೆ, ಇದು ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈಗೇನಾದರೂ ಆದರೆ ಅನ್ನೋದು ಏನು, ನಮಗೆ ಏನು ಬರುತ್ತೆ, ನಮಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರಲ್ಲ. ಅಂದರೆ ವೆರಿ ಫಂಡಮೆಂಟಲ್ ಥಿಂಗ್ ಆಫ್ ದ ಫೈನಾನ್ಷಿಯಲ್ ಪ್ಲಾನಿಂಗ್ ಶುಡ್ ಬಿ ರಿಸ್ಕ್ ಪ್ಲಾನಿಂಗ್ ಅಲ್ವಾ? ಅಬ್ಸಲ್ಯೂಟ್ಲಿ ಟ್ರೂ ಸರ್. ಬಟ್ ವಿ ಡೋಂಟ್ ಡೂ ದ್ಯಾಟ್. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಏನಂದರೆ, ಎಲ್ಲರೂ ಅಂದ್ಕೊಳ್ಳೋದು ನನಗೇನು ಆಗಲ್ಲ, ಆಗೋದೆಲ್ಲ ಪಕ್ಕದ ಮನೆಯವ್ರಿಗೆ. ನನಗೇನು ಹೆಚ್ಚು ಕಡಿಮೆ ಆಗಲ್ಲ, ನಾನು ಯಾವಾಗಲೂ ಆರೋಗ್ಯವಾಗಿರ್ತೀನಿ, ಪಕ್ಕದ ಮನೆಯವರು ಮಾತ್ರ ಹುಷಾರು ತಪ್ತಾರೆ. ಆ ಕಡೆ ಮನೆಯವ್ರಿಗೆ ಮಾತ್ರನೇ ಆಕ್ಸಿಡೆಂಟ್ಸ್ ಆಗುತ್ತೆ, ಈ ಕಡೆ ಮನೆಯವ್ರಿಗೆ ಮಾತ್ರನೇ ತೊಂದರೆ ಆಗುತ್ತೆ. ಬರೀ ಇದೇ ಥರ ಅವ್ರದ್ದು ಮನಸ್ಥಿತಿಗಳಿರುತ್ತೆ. ಬಟ್ ನಾನು ಹೇಳೋದು, ಅಲ್ಲಿವರೆಗೂ ಅವ್ರು ಏನು ಲಕ್ಕಿ 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 ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತಿರ್ತಾರೆ. ಒಂದಿನ ಅನ್ಲಕ್ಕಿ ಆಗುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಲೈಫ್ ತಿರ್ಕೊಂಡು ಹೇಳುತ್ತೆ, ನೋಡಪ್ಪ ನೀನು ಲಕ್ಕಿ ಅಲ್ಲ,
ನೀನು ಅನ್ಲಕ್ಕಿನೂ ಅಲ್ಲ, ನೀನು ಪ್ರಿಪೇರ್ ಆಗಿದೆಯೋ ಅಥವಾ ಪ್ರಿಪೇರ್ ಆಗಿಲ್ವಾ ಅಷ್ಟೇ ಅಂತ. ಸೊ ಸೇಮ್ ವೇ ಸರ್, ತುಂಬ ಜನ ರಿಸ್ಕ್ ಪ್ಲಾನಿಂಗ್ ಅನ್ನುವಂಥದ್ದು ತುಂಬ ಫೌಂಡೇಶನ್, ಅದನ್ನು ಭಾಳ ಜನ ಮಿಸ್ ಮಾಡಿಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಮೈಸೂರಲ್ಲಿ ಈ ಜಿಮಿನಿ ಸರ್ಕಸ್, ಬಾಂಬೆ ಸರ್ಕಸ್ ಅಂತ ಹೇಳ್ಬಿಟ್ಟೆಲ್ಲ ಬರ್ತಾ ಇರುತ್ತೆ, ನೀವು ಹೋಗಿರ್ತೀರಾ ಐ ಆಮ್ ಶೋರ್. ಅಲ್ಲೆಲ್ಲ ನೀವು ನೋಡಿದರೆ ಸರ್, ಮೇಲ್ಗಡೆಲ್ಲ ಫುಲ್ಲು ಒಂದು ಹಗ್ಗದ ಥರ ಎಲ್ಲ ಕಟ್ಕೊಂಡಿರ್ತಾರೆ, ಆ ಕಡೆಯಿಂದ ಈ ಕಡೆ ಅವ್ರು ಹೋಗಿ ಜೋರಾಗಿ ಕ್ಯಾಚ್ ಮಾಡ್ತಿರ್ತಾರೆ. ಕೆಳಗಡೆ ಏನು ಹಾಕೊಂಡಿರ್ತಾರೆ ಸರ್ ಅವರು? ನೆಟ್ ಹಾಕೊಂಡಿರ್ತಾರೆ. ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ಅಂದರೂ ಯಾಕೆ ಬೇಕು ಅವ್ರಿಗೆ ನೆಟ್ಟು? ಬಿಕಾಸ್ ಏನಾದರೂ ಬೈ ಚಾನ್ಸ್ ಬಿದ್ದರೆ ಏನು ಹೆಚ್ಚು ಕಡಿಮೆ ಆಗದೆ ಇರಲಿ ಅಂತೇಳಿ. ಸೊ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಫಂಡಮೆಂಟಲ್ಲೇನೇ ರಿಸ್ಕ್ ಪ್ಲ್ಯಾನಿಂಗ್. ಲೈಫಲ್ಲಿ ಹಂಗೆ ನಾವು ನೆಗಿತಾ ಇರ್ತೀವಿ, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಆ ನೆಟ್ ಅನ್ನುವಂಥದ್ದು ಇದೆಯಲ್ಲ, ಆ ಸೇಫ್ಟಿ ನೆಟ್ ಅನ್ನುವಂಥದ್ದು ಇದೆಯಲ್ಲ, ಅದು ತುಂಬ ತುಂಬ ಎಸೆನ್ಷಿಯಲ್ ಸರ್ ನಮ್ಮ ಲೈಫ್ಗೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅಬೌಟ್ ಬೀಯಿಂಗ್ ನೆಗೆಟಿವ್. ಈಗ ತುಂಬ ಜನ, ನಾನೇ ಮ್ಯಾನಿಫೆಸ್ಟೇಷನ್ಸು ಮತ್ತು ವೆಲ್ತ್ ಕ್ರಿಯೇಷನಲ್ಲಿ ಹೇಳ್ತೀನಿ, ನೆಗೆಟಿವ್ ವರ್ಡ್ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ನಾಟ್ ಅಬೌಟ್ ನೆಗೆಟಿವ್, ಅದು ನೆಗೆಟಿವ್ ಅಲ್ಲ, ಅದು ಅಂದರೆ ನೆಗೆಟಿವ್ ವರ್ಡಿಂಗ್ಸ್ ಅಲ್ಲ, ಅದು ಇಟ್ಸ್ ಅಬೌಟ್ ಪ್ರಿಪ್ರೇಷನ್. ನಾವೆಷ್ಟು ಸ್ಯಾಕ್ರೆಟಾಗಿ ಅದರ ಬಗ್ಗೆ ಪ್ರಿಪ್ರೇಷನ್ ಆಗಿರ್ತೀನಿ ಅನ್ನುವಂಥದ್ದನ್ನೇ ರಿಸ್ಕ್ ಪ್ಲ್ಯಾನಿಂಗು. ಸೊ ದಟ್ಸ್ ವೈ ನನ್ನ ಸಲಹೆ ಏನಂತ ಹೇಳಿದ್ರೆ, ಬಿಫೋರ್ ಯು ಡು ಎನಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ನಾಳೆ 100 ಕೋಟಿ ಬರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿ ಬೀದಿಗೆ ಬರಬಾರ್ದು ಅಂದರೆ ಮೊದಲು ರಿಸ್ಕ್ ಪ್ಲ್ಯಾನಿಂಗ್ ಅನ್ನೋಂಥದ್ದನ್ನು ಮಾಡಬೇಕು. ಭಾಳ ಚೆನ್ನಾಗಿದೆ. ಏನು ಸರ್ ಇದು ರಿಸ್ಕ್ ಪ್ಲ್ಯಾನಿಂಗ್? ಈಗ ಏನು ಮಾಡಬೇಕು? ಈಗ ಅಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ಗಳು ಕೊಡೋದಾದರೆ ಸರ್. ಒಬ್ಬ ಮನುಷ್ಯನ ಲೈಫಲ್ಲಿ ಫೈನಾನ್ಷಿಯಲ್ ಸ್ಟಾಮ್ಸ್ ಅಂತ ಕರಿತೀವಿ. ಅಂದರೆ ಸ್ಟಾಮ್ ಅಂತ ಹೇಳಿದ್ರೆ ಒಂಥರ ದೊಡ್ಡದಾಗಿ ಬರುವಂಥ ವಿಷಯಗಳು, ಅದು ಯಾವುದು ಬೇಕಾದರೂ ಆಗಿರ್ಬೋದು. ಅದರಲ್ಲಿ 3 Ds ಅಂತ ಕರಿತೀವಿ ಸರ್. 3 Ds ಅಂತ ಹೇಳಿದ್ರೆ, ನಂಬರ್ 1 ಇಟ್ಸ್ ಕಾಲ್ಡ್ ಡೆತ್, ನಂಬರ್ 2 ಇಟ್ಸ್ ಕಾಲ್ಡ್ ಡಿಸೀಸ್, ನಂಬರ್ 3 ಇಟ್ಸ್ ಕಾಲ್ಡ್ ಡಿಸೆಬಿಲಿಟಿ ಅಂತೇಳಿ. ಇವು 3 3 Dಗಳೇನಿದೆ, ಇದನ್ನು ಡಣ್ ಅಂತ ಹೇಳ್ಬಿಟ್ಟೆಲ್ಲ ಅನ್ಕೋತಾರೆ, ಬಟ್ ಹಂಗಲ್ಲ. ಬಟ್ ಆ್ಯಕ್ಚುಲಿ 3 D ಅಂತ ಹೇಳಿದ್ರೆ ಡೆತ್ತು, ಡಿಸೆಬಿಲಿಟಿ, ಡಿಸೀಸು, ಇವು 3ನ್ನ ಅಡ್ರೆಸ್ ಮಾಡಿಲ್ಲ, ಅದಕ್ಕೆ ಧೈರ್ಯ ಮಾಡಿಲ್ಲ ಅಂದರೆ, ಮನುಷ್ಯ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ, ಲೈಫು ಅವ್ನಿಗೆ ಎಷ್ಟು ಅನ್ಪ್ರಿಪೇರ್ಡ್ ಅಂತ ತೋರಿಸ್ಬೇಕಾದ್ರೆ ಇವರು ಜೇಬಲ್ಲಿರೋ ದುಡ್ಡೆಲ್ಲ ಲೀಕ್ ಆಗೋಗಿರುತ್ತೆ. ಸೊ ಇದರಲ್ಲಿ ಈ 3 Dಗಳು ಭಾಳ ಎಸೆನ್ಷಿಯಲು ಸರ್ ಅಡ್ರೆಸ್ ಮಾಡುವಂಥದ್ದು ರಿಸ್ಕ್ ಪ್ಲ್ಯಾನಿಂಗ್ನಲ್ಲಿ. ಸರ್, ಈಗ 3 Ds ಹೇಳಿದ್ರಿ, ಡೆತ್ತು, ಡಿಸೀಸು ಆ್ಯಂಡ್ ಡಿಸಬಿಲಿಟಿ ಅಲ್ವಾ? ಇದು 3 ಬೇರೆ ಬೇರೆ ಥರದ್ದು ಅಲ್ವಾ? 3 ಅಡ್ವರ್ಸಿಟಿಗಳೇ, ಆದ್ರೆ 3 ಬೇರೆ ಬೇರೆ ಥರದ್ದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೊಂದಕ್ಕೆ ನಾವು ಪ್ರಿಪೇರ್ ಆಗೋದು ಹೆಂಗೆ ಸರ್? ಸರ್, ಮೊದಲನೇದು ಡೆತ್ ಈಸ್ ಅ ಫೈನಲ್ ಗುಡ್ ಬೈ ಅಲ್ವಾ? ಸೊ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಲಾಸ್ಟು ಒಂದು 2.5 ಇಯರ್ಸ್ ಅಂತ ಇಟ್ಕೊಳ್ಳಿ, ಆಲ್ಮೋಸ್ಟ್ ಲಾಸ್ಟ್ 2023 ಆ ಡ್ಯೂರೇಷನಲ್ಲಿ ಒಬ್ಬರು ಪರ್ಸನ್ ಬಂದು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನನಗೆ. ಅವ್ರು ಏನಂತ ಹೇಳಿದ್ರೆ, ಅವರು ಎಂಜಿನಿಯರು, ಸೊ ಒಂದು ಕಡೆ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಟೈಮ್ನಲ್ಲಿ ಇವರು ಮನೆ ಕಟ್ಟಿಸ್ಬೇಕು ಅಂತ ಹೇಳಿ ಭಾಳ ಶ್ರಮ ವಹಿಸಿ ಲೋನ್ ಎಲ್ಲ ಮಾಡಿ, ಲೋನ್ ಎಲ್ಲ ತೊಗೊಂಡು 4-6 ಬ್ಯಾಂಕ್ಗಳೆಲ್ಲ ಸುತ್ತಾಡಿ ಲೋನ್ ಎಲ್ಲ ಮಾಡಿ ಮನೆಯೂ ಕಟ್ಟಿಸ್ತಾರೆ ಸರ್. ಅದಾದ್ಮೇಲಿಂದ ಕೊನೆ ಮೂಮೆಂಟ್ ಇರುತ್ತೆ ಸರ್, ಅಂದರೆ ಮನೆಯೆಲ್ಲ ಗೃಹ ಪ್ರವೇಶ ಆಗಿ ಅದರೊಳಗಡೆ ಒಂದಷ್ಟೆಲ್ಲ ಕೈ ಸಾಲ ಎಲ್ಲ ಮಾಡ್ತಾರೆ, ಬ್ಯಾಂಕ್ ಲೋನ್ ಎಲ್ಲ ಸಾಲದೇನೆ. ಅದಾದಮೇಲಿಂದ ಒಂದು 1 ಇಯರ್ 1.5 ಇಯರ್ ಎಲ್ಲ ಆಗಿರುತ್ತೆ. ಆ ಸಮಯದಲ್ಲಿ ಇವರು ಮನೆ ಮೇಲ್ಗಡೆ ಸಿಂಕ್ ಹಾಕಿರ್ತಾರೆ. ಅವ್ರ ಮನೆಗೆ ಯಾರೋ ಬಂದವರು ಒಂದು ಸಜೆಷನ್ ಕೊಡ್ತಾರೆ, ಏನು ರೀ ನೀವು ಸಿಂಕ್ ನಿಲ್ಲಿಟ್ಟಿದ್ದೀರಾ, ಈ ಥರ ಎಲ್ಲ ಇಡಬಾರ್ದು, ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಯಾರೋ ಐಡಿಯಾ ಕೊಟ್ಟಿದ್ದಾರೆ. ಮೇಲಿಂದ ಈ ಭಾಗದಲ್ಲಿ ಇರಬಾರ್ದು ನೀರೆಲ್ಲ ಅಂತೇಳ್ಬಿಟ್ಟು ಅವ್ರ ಮಾತನ್ನು ಕೇಳಿಕೊಂಡು ಸರಿ ಆಯಿತು ಶಿಫ್ಟ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಕ್ಯಾಂಟರಿಂದ ಬೇರೆ, ಯಾಕಂದರೆ ತೆಗೆದಾಗದೆಲ್ಲ ಹೊಡೆದೋಗಿದೆ, ಬೇರೆ ಇನ್ನೊಂದು ಸಿಂಟೆಕ್ಸ್ ಟ್ಯಾಂಕನ್ನೇನೋ ತರಿಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ವೆರಿ ಅನ್ಫಾರ್ಚುನೇಟು, ಸೊ ಅದನ್ನು ಇಳಿಸ್ಬೇಕಾದ್ರೆ ಈ ಲಾರಿನಲ್ಲಿ ಬಂದಿದೆ, ಅದು ಅಂದರೆ ತುಂಬ ವೆಯ್ಟ್ ಇರುವಂಥದ್ದು. ಸೊ ಲಾರಿನಲ್ಲಿ ಬಂದಿದೆ. ಇವರು ಈ ಕಡೆ ಸೈಡ್ ತಿರುಗಿ ಫೋನ್ ಮಾತಾಡೋಕ್ಕೆ ಇದು ಮಾಡಿದ್ದಾರೆ ಸರ್. ಅದು ಲಾರಿದು ಡೋರ್ ಇದೆಯಲ್ಲ, ಅದು ಅವರು ಪೂರ್ಣ ಚಿಲ್ಕ ಹಾಕಿರಲಿಲ್ಲ, ಅದೇನಾಗಿದೆ ರಪ್ ಅಂತೇಳಿ ಇವ್ರ ತಲೆ ಮೇಲೆ ಬಿದ್ದಿದೆ. ಎಕ್ಸಾಕ್ಟ್ಲಿ ಅದ್ರ ಕೊಕ್ಕಿರುತ್ತಲ್ಲ, ಸೊ ಅದು ಎಕ್ಸಾಕ್ಟ್ಲಿ ಅವರ ನೆತ್ತಿಗೆ ಹೊಡೆದಿದೆ. ಸೊ ಅದಾದ ನಂತರ ಆ ವ್ಯಕ್ತಿ ಸತ್ತೋಗ್ಬಿಡ್ತಾರೆ ಅಲ್ಲೇ. ಹಿಂದಿನ ಹೇಳ್ತಾರದು, ಅದ್ರ ಹಿಂದಿಂದು ಅಂದರೆ ಲಾರಿ ಹಿಂಭಾಗ ಇರುತ್ತಲ್ಲ, ಅಂದರೆ ಡೋರ್ ತೆಗಿಬೇಕಾದ್ರೆ ಲಾರಿದು ಒಂದು ಡೋರ್ ಓಪನ್ ಆಗುತ್ತಲ್ಲ ಹಿಂದಗಡೆಯಿಂದ. ಸೊ ಅದಾದ ತಕ್ಷಣ ಆ ವ್ಯಕ್ತಿ ತುಂಬ ಬ್ಲೀಡಿಂಗ್ ಆಗುತ್ತೆ. ಸೊ ಅದಾದ್ಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಆ ವ್ಯಕ್ತಿ ಸತ್ತೋಗ್ಬಿಡ್ತಾರೆ, ಏನೂ ಇರೋದಿಲ್ಲ. ಅದಾದಮೇಲಿಂದ ಸರ್ ವೆರಿ ಅನ್ಫಾರ್ಚುನೇಟ್ ಏನಂದ್ರೆ, ಆ ಲೇಡಿ ನನ್ನ ಹತ್ರ ಬಂದು ಅವ್ರು ಹೇಳ್ತಾಯಿದ್ರು, ಅವರು ಫಿನಾನ್ಷಿಯಲ್ ಕನ್ಸಲ್ಟೇಷನ್ಗೆ ಬಂದಿದ್ದು, ಅಂದರೆ ಪರಿಸ್ಥಿತಿ ನಂದು ಈ ಥರ ಆಗೋಗಿದೆ ಅಂತ ಹೇಳ್ಬಿಟ್ಟು. ಅವರು ಅವರ ಮಗುನ ತುಂಬ ಒಳ್ಳೆ ಕಡೆ ಓದಿಸ್ತಾ ಇರ್ತಾರೆ, ಅಂದರೆ ಒಳ್ಳೆ ಒಂದು ಸ್ಕೂಲ್ಗೆಲ್ಲ ಸೇರಿಸ್ಬಿಟ್ಟು. ಈಗ ಏನಾಯ್ತು ಅಂತ ಹೇಳಿದ್ರೆ, ಅವರ ಟೋಟಲ್ ಫ್ಯಾಮಿಲಿ ಇಟ್ ಈಸ್ ಅಂಡರ್ ಟ್ರ್ಯಾಪ್.
ಅಂದರೆ ಒಂದೇನಾಯ್ತು ಅಂತ ಹೇಳಿದ್ರೆ ಅವ್ರದ್ದು ಹೌಸಿಂಗ್ ಲೋನು ಬರ್ತಾ ಇಲ್ಲ ಇವಾಗ, EMIಗಳನ್ನ ಕಟ್ಟೋಕ್ಕಾಗ್ತಾ ಇಲ್ಲ ಅವ್ರ ಕೈನಲ್ಲಿ. ಸೊ ಕೊನೆಗೆ ಅದಾದಮೇಲಿಂದ ಬ್ಯಾಂಕಿಂದ ಬರ್ತಾರೆ, ಬಂದ್ಬಿಟ್ಟು ನೀವು ಇದು ಲೋನೆಲ್ಲ ರೀಪೇಮೆಂಟ್ ಆಗ್ತಾಯಿಲ್ಲ ನಮ್ಮದು, ಅದು ನಿಯರ್ಲಿ 1 ಇಯರ್ ಹತ್ತತ್ರದಲ್ಲಿ ನೀವು ಈಗ ನಾವು ಮನೇನ ಇದನ್ನು ಸೆಲ್ ಮಾಡಲೇಬೇಕು ಇವಾಗ ಅಂತೇಳ್ಬಿಟ್ಟು ಅವ್ರು ಅಷ್ಟೊಂದೆಲ್ಲ ಪರಿಪರಿಯಾಗೆಲ್ಲ ಕೇಳ್ಕೊತಾರೆ. ಆಗ ಬ್ರಾಂಚ್ ಮ್ಯಾನೇಜರು ಅಂದರೆ ಲೋನಲ್ಲಿ ಯಾರು ಇರ್ತಾರೆ ಅವ್ರು ಹೇಳ್ತಾರೆ, ನಾವು ಅಯ್ಯೋ ಅನ್ಬೋದು ಅಷ್ಟೇ, ಆದರೆ ಆ ಕನಿಕರ ನಮ್ಮ ಬಿಸ್ನೆಸ್ಗೆ ತುಂಬ ದೂರ ಅಂತ ಹೇಳಿ ಅವರು ಆ ಮನೆನ ಸೀಸ್ ಮಾಡುವಂಥ ಟೈಮಿಗೆ ಬರ್ತಾರೆ ಸರ್. ಇಲ್ಲಿ ಒಂದು ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಅವರು ಬ್ಯಾಂಕಿಂದ ಸೆಲ್ ಮಾಡ್ತಾರಲ್ಲ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಅವರು ಸ್ಟ್ರೆಸ್ಸಲ್ಲಿ ಸೆಲ್ ಮಾಡ್ತಾರೆ ಬ್ಯಾಂಕಿಂದ. ಸೊ ದಟ್ ದೇ ಡೋಂಟ್ ಕೇರ್ ವಾಟ್ ಈಸ್ ಯುವರ್ ಮಾರ್ಕೆಟ್ ಪ್ರೈಸ್. ನೀವು ಮಾರ್ಕೆಟ್ ಪ್ರೈಸು 2 ಕೋಟಿ ಇರ್ಬೋದು ಆ ಮನೆ ವ್ಯಾಲ್ಯೂ, ಬಟ್ ಲೋನ್ ತೊಗೊಂಡಿರೋದು ಅವರು 50 ಲಕ್ಷ 60 ಲಕ್ಷ ಅಂತ ಹೇಳಿದ್ರೆ ಅದಷ್ಟು ಬಂದರೆ ಸಾಕಷ್ಟೇ ಮಾರ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ನಾನು ಕೈಗೆ ಇಷ್ಟು ದುಡ್ಡು ಕೊಡ್ತೀನಿ, ರಿಜಿಸ್ಟ್ರೇಷನ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ಕೇರ್ ಮಾಡಲ್ಲ. ಅವ್ರು ಬರಬೇಕಾಗಿರೋ ದುಡ್ಡು ರಿಕವರ್ ಆಯಿತಾ, ಸೊ ಅದಷ್ಟೇ ಮುಗೀತು. ಅದಾದಮೇಲಿಂದ ಅವ್ರ ಕತೆ ಹೆಂಗೆ ಬೇಕಾದರೂ ಆಗ್ಬೋದು. ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದು ಏನಂತ ಹೇಳಿದ್ರೆ ಸರ್, ಸೊ ಯಾವುದೇ ಒಂದು ಲೋನನ್ನು ತೊಗೊಂಡಾಗ ಐದರ್ ಲೋನ್ ಎಗೇನ್ಸ್ಟ್ ಇನ್ಶೂರೆನ್ಸನ್ನು ತೊಗೊಂಡಿರೋದಿಲ್ಲ ಅಥವಾ ಪರ್ಸನಲ್ ಆಗಿ ಟರ್ಮ್ ಪ್ಲ್ಯಾನನ್ನು ಯಾರು ತೊಗೊಂಡಿರೋದಿಲ್ಲ. ಈ ಡೆತ್ ಅನ್ನುವಂಥದ್ದಾದಾಗ ನೋಡಿ, ಕ್ಲೇಮ್ ಲೆಟರ್ ಅಂತಿದೆ. ಆ ಕ್ಲೇಮ್ ಲೆಟರ್ 2 ಜಾಗದಿಂದ ಬರ್ಬೋದು. ಒಂದು ಬ್ಯಾಂಕಿಂದ ಬರುತ್ತೆ. ಆ ಕ್ಲೇಮ್ ಲೆಟರ್ ಏನಂದರೆ, ನಾವು ನಿಮ್ಮ ಮನೇನ ಸೀಸ್ ಮಾಡ್ತಾ ಇದ್ದೀವಿ, ನಿಮ್ಮ ಮನೇನ ಕ್ಲೇಮ್ ಮಾಡ್ತಾ ಇದ್ದೀವಿ, ಜಾಗ ಖಾಲಿ ಮಾಡಿ ಅಂತ. ಇನ್ನೊಂದು ಕ್ಲೇಮ್ ಲೆಟರು ಇನ್ಶೂರೆನ್ಸ್ ಕಂಪ್ನಿಯಿಂದ ಬರಬೇಕು. ಯಾವಾಗ ಅದು ಬರುತ್ತೆ ಹೇಳಿ? ನಿಮ್ಮ ಹಸ್ಬೆಂಡ್ ಇವಾಗಿಲ್ಲ ಅಥವಾ ನಿಮ್ಮ ವೈಫ್ ನಿಮ್ಗೆ ಇವಾಗಿಲ್ಲ. ಸೊ ಇದು ನಿಮ್ಮ ಕ್ಲೇಮ್ ಲೆಟರು, ಯಾಕಂದರೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದಿದ್ದ ಕಾರಣಕ್ಕೋಸ್ಕರ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ರು ನಿಮಗೆ. ಹಾಗಾಗಿ ಈ ಕ್ಲೇಮ್ ಲೆಟರ್ ತೊಗೊಳ್ಳಿ, ನಿಮ್ಗೆ ಇವತ್ತು ನಾವು ಇಷ್ಟು ಅಮೌಂಟನ್ನು, ಇಷ್ಟು ಕರೋಡ್ಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಇವತ್ತಿಂದ ಆಚೆಗೆ ಈ ದುಡ್ಡು ನಿಮ್ಮದು ಅಂತೇಳಿ. 2 ಕ್ಲೇಮ್ ಲೆಟರೇ. ಆದರೆ ಒಂದು ಕ್ಲೇಮ್ ಲೆಟರು ಮನೆ ಕ್ಲೇಮ್ ಮಾಡ್ತಾ ಇದೆ, ಇನ್ನೊಂದು ಕ್ಲೇಮ್ ಲೆಟರು ಅವ್ರ ಬ್ಯಾಂಕ್ ಅಕೌಂಟ್ನ ಫುಲ್ಫಿಲ್ ಮಾಡ್ತಾ ಇದೆ. ವಿಚ್ ಮೀನ್ಸ್ ನಾವೇನಾದ್ರೂ ಅಂದರೆ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ, ಪ್ರಾಪರಾಗಿ ಅವರು ಇನ್ಶೂರೆನ್ಸನ್ನು ತೊಗೊಂಡಿಲ್ಲ ಅಂತ ಹೇಳಿದ್ರೆ, ಟರ್ಮ್ ಪ್ಲ್ಯಾನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ರಿಸ್ಕ್ ಪ್ಲ್ಯಾನಿಂಗನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬ್ಯಾಂಕಿಂದ ಕ್ಲೇಮ್ ಲೆಟರ್ ಬರುತ್ತೆ. ಬಿಕಾಸ್ ಅವರು ಸ್ಟ್ರೆಸ್ಸಲ್ಲಿ ಸೆಲ್ ಮಾಡಿದಾಗ ದೇ ಡೋಂಟ್ ಕೇರ್ ವಾಟ್ಸ್ ಯುವರ್ ವ್ಯಾಲ್ಯೂ, ಆ ಮನೆದು ಏನು ವ್ಯಾಲ್ಯೂ ಅಂತ ಮಾಡಲ್ಲ. ನೋಡಿ ಸರ್, ಈಗ ನಂದೊಂದು ಸಣ್ಣ ಪಾಪು ಇದೆ ಆಯಿತಾ, ಒಂದು ಸೊ 2.5 ಇಯರ್ಸ್ ಆ ಮಗುಗೆ. ಅವ್ನಿಗೆ ಇವಾಗ ಪ್ಲೇ ಗ್ರೂಪ್ಗೆ ಹಾಕಿದ್ದೀನಿ ನಾನು. ಅವನ್ನ ಪ್ಲೇ ಗ್ರೂಪ್ಗೆ ಹಾಕೋದಕ್ಕೇ ನಾನು ಸುಮಾರು ಒಂದು 5-6 ಶಾಲೆನ ತಿರುಗಾಡಿದ್ದೀನಿ, ಯಾವ್ದು ಬೆಟರ್ ಅಂತ ಹೇಳ್ಬಿಟ್ಟು. ಅದಾದಮೇಲಿಂದ ವಿ ಜಸ್ಟ್ ಸೊ ಗೋ ಅಂಡ್ ಅಡ್ಮಿಟ್ ದಿ ಕಿಡ್ ಅಲ್ವಾ. ಸೊ ಸೇಮ್ ವೇ ಅವರು ಅಷ್ಟೇ ಒಂದಷ್ಟು ಜಾಗಗಳನ್ನು ತಿರುಗಾಡಿ ಒಳ್ಳೆ ಕಡೆ ಆ ಮಗುನ ಸ್ಕೂಲಿಗೆ ಸೇರಿಸಿದ್ರು, ಅವರ ಮಗನ್ನ. ಈಗ ನೋಡಿ, ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟನೇ, ನೀವು 10 ಶಾಲೆಗಳನ್ನು ತಿರುಗಾಡಿ, ಪ್ರೈವೇಟ್ ಸ್ಕೂಲ್ಗಳನ್ನು ತಿರುಗಾಡಿ, ನೀವು ಆ ಮಗುಗೆ ಒಂದು ಎಜುಕೇಷನ್ ಒಳ್ಳೇದು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಟ್ಟಿ ಅಲ್ಲಿಗೆ ಸೇರಿಸ್ತೀರಿ. ನೀವು ಇಲ್ಲದೆ ಇದ್ದಾಗ ಮತ್ತೆ ಆ ಮಗು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋಂಗೆ ಆಗಬಾರ್ದು. ಅದಕ್ಕೋಸ್ಕರ ರಿಸ್ಕ್ ಪ್ಲ್ಯಾನಿಂಗ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೆತ್ಗೆ ಆಗಬೇಕಿರೋ ಪ್ರಿಪ್ರೇಷನ್ ಬಗ್ಗೆ ಮಾತಾಡಿದ್ವಿ. ಇನ್ನು ಡಿಸೀಸ್ ಅಂತೂ ಬರ್ತಾನೆ ಇರುತ್ತೆ, ಡಿಸೀಸ್ ಏನೋ ಆಗ್ತಾ ಇರುತ್ತೆ. ಇದನ್ನು ನಾವು ಹೆಂಗೆ ಪ್ರಿಪೇರ್ ಆಗೋದು ಇದಕ್ಕೆ? ಓಕೆ ಸರ್, ಇದೇನೆಂದರೆ ಇದು ವೆರಿ ಅನ್ಫಾರ್ಚುನೇಟ್ ಟು ಸೇ, ಇಂಡಿಯಾ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ. ಯಾಕಂದರೆ ಅದನ್ನು ಡಯಾಬಿಟೀಸ್ಗೆ ಕ್ಯಾಪಿಟಲ್ ನಮ್ಮದು. ಅದು ವೆರಿ ಅನ್ಫಾರ್ಚುನೇಟ್. ಜನಗಳು, ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಎಲ್ಲ ಪಕ್ಕದ ಮನೆಯವರು ಹುಷಾರು ತಪ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮಾಡುವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ, ಕಂಪನಿ ಇನ್ಶೂರೆನ್ಸನ್ನು ಮಾತ್ರ ನಂಬ್ಕೊಂಡಿರ್ತಾರೆ ಸರ್. ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಅವ್ರ ಕಾರ್ಪೊರೇಟಿಂದ ಒಂದಷ್ಟು ಇನ್ಶೂರೆನ್ಸ್ ಇರುತ್ತೆ, ಅದನ್ನು ಮಾತ್ರ ನಂಬ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ತುಂಬ ಕಂಪನಿಗಳಲ್ಲಿ ಅವ್ರಿಗೆಲ್ಲ ಒಳ್ಳೆ ಜಾಬ್ ಸಿಕ್ತು ಅಂತ ತಿಳ್ಕೊಳ್ಳಿ, ಅವ್ರು ರೆಸಿಗ್ನೇಷನ್ ರೈಸ್ ಮಾಡಿದ ತಕ್ಷಣ ಅವತ್ತಿಂದನೇ ಅವ್ರದ್ದು ಇನ್ಶೂರೆನ್ಸ್ ಸೀಸ್ ಆಗೋಗುತ್ತೆ. ಅದು ಹೆಂಗೆ ಗ್ಯಾರಂಟಿ ಅವ್ರಿಗೆ, ಈ ನೋಟಿಸ್ ಪೀರಿಯಡಲ್ಲಿ ನನಗೇನೂ ಆಗಲ್ಲ ಅಂತ ಹೇಳ್ಬಿಟ್ಟು? ಬಟ್ ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಬೇಸಿಕ್ ಫಂಡಮೆಂಟಲ್ಸ್. ಸೊ ಹಾಗಾಗಿ ಇವತ್ತು ಇನ್ಫ್ಲೇಷನ್ ರೇಟು ಸರ್ 14% ಇದೆ ಹಾಸ್ಪಿಟಲ್ ಬಿಲ್ಗಳದು. ಅಂದರೆ ಹೋದ ವರ್ಷ 1 ಲಕ್ಷ ಕಟ್ತಾ ಇದ್ದವನು ಈ ವರ್ಷ 1,14,000 ರೂಪಾಯಿ ಕಟ್ತಾನೆ. ಅಂದರೆ ನಮ್ಮ ಇಂಡಿಯಾ ಇನ್ಫ್ಲೇಷನ್ಗಿಂತ ಜಾಸ್ತಿ ಇದೆ ಸರ್ ರೇಟ್ ಇದು. ಅಂದರೆ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲು ಒಬ್ಬ ಮನುಷ್ಯನ ಇಡೀ ಜೀವನವನ್ನು ಧೂಳಿಪಟ ಮಾಡಿಬಿಡೋದು. ಒಂದು ಸಣ್ಣ ಇನ್ಸಿಡೆಂಟು ಸರ್. ಸೊ ಅವರು ಆ್ಯಕ್ಚುಲಿ ಹಿ ವಾಸ್ ಪ್ರಾಕ್ಟೀಸಿಂಗ್ CA, ಅಂದರೆ ಅವ್ರು ಇನ್ನೂ ಫುಲ್ ಟೈಮ್ CA ಅಲ್ಲ, ಅವರು CA ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರು ಏನಂತ ಹೇಳಿದ್ರೆ, ಸೊ ಹೀಗೇ ಅಂದರೆ ಸ್ವಲ್ಪ ಮಡಿ ರೀತಿಯಲ್ಲಿ ಇದ್ದಿದ್ದವರು. ಅಂದರೆ ಎವ್ರಿ ವೀಕು ಫುಲ್ ಕ್ಲೀನ್ ಆಗಬೇಕು, ಅಂದರೆ ಮಾಡಿ ಗಿಡಿ ಎಲ್ಲ ಕ್ಲೀನ್ ಆಗೋಗ್ಬೇಕು. ಆ ಥರ ಏನು ಮಾಡಿದ್ದಾರೆ, ಅವರು ಮಾಡಿ ಮೇಲಿಂದ ಅವರ ವೈಫು ನೀರು ಬಿಡ್ತಾ ಇದ್ದಾರೆ, ಇವರು ಈ ಕಡೆ ಸೈಡಿಂದ ಪೊರ್ಕೆನಲ್ಲಿ ತಳ್ಕೊಂಡು ಬರ್ತಾ ಇದ್ದಾರೆ. ಬೈ ಚಾನ್ಸ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಹಿಂದಗಡೆಯಿಂದ ಇಳ್ಕೊಂಬರ್ಬೇಕಾದ್ರೆ ನಮಗೆ ಬ್ಯಾಲೆನ್ಸ್ ತುಂಬ ಕಡಿಮೆ ಇರುತ್ತೆ, ಗೊತ್ತಾಗಲಿಕ್ಕಿಲ್ಲ.
ಮೆಟ್ಲನ್ನು ಇಳ್ಕೊಂಡು ಬರ್ತಾ ಅವರು ಅವ್ರದ್ದೇ ಕಾನ್ಷಿಯಸ್ನೆಸ್ಸಲ್ಲಿದ್ದಾರೆ, ನೀರು ಬಿಡ್ತಾ ಇದ್ದಾರೆ, ಇವ್ರು ಹಿಂಗೆ ಮಾಡ್ತಾ ಸ್ಲಿಪ್ ಆಗಿಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಸರ್. ಬಿದ್ದ ತಕ್ಷಣವೇ ಕಲ್ಲುಗಳನ್ನು ಜೋಡಿಸಿರ್ತಾರೆ, ಕರೆಕ್ಟಾಗಿ ಈ ತುದಿಗೆ ಹೊಡೆಯುತ್ತೆ ಕಲ್ಲು. ಸೊ ಅದಾದಮೇಲಿಂದ ಕರ್ಕೊಂಡೋಗಿ ಬ್ಯಾಂಗ್ಳೂರು ಅವರೇ ಕರ್ಕೊಂಡೋಗ್ಬಿಟ್ಟು ಒಂದು ಬಿಗ್ ಹಾಸ್ಪಿಟಲ್, ಐ ಡೋಂಟ್ ನೋ ಟು ನೇಮ್ ದ ಹಾಸ್ಪಿಟಲ್ ಕರ್ಕೊಂಡೋಗಿ ಸೇರಿಸ್ತಾರೆ. ಇಮಿಡಿಯೇಟಾಗಿ ಅವರನ್ನು ICUಗೆ ಶಿಫ್ಟ್ ಮಾಡ್ತಾರೆ ಸರ್. ICUಗೆ ಶಿಫ್ಟ್ ಮಾಡಾದ ನಂತರ ದೆನ್ ಆಲ್ಮೋಸ್ಟ್ ನಿಯರ್ಲಿ 20-25 ಡೇಸ್ ಅಷ್ಟು ICUನಲ್ಲೇ ಇರ್ತಾರೆ. ಆ್ಯಂಡ್ ನಿಯರ್ಲಿ 2 months ತನಕನೂ ಹಾಸ್ಪಿಟಲಲ್ಲೇ ಇರ್ತಾರೆ. ನಿಯರ್ಲಿ 1.5 month ತನಕ ಬರೀ ಕೋಮಾದಲ್ಲಿರ್ತಾರೆ. ಅದಾದಮೇಲೆ ಕಾನ್ಷಿಯಸ್ನೆಸ್ ಬರುತ್ತೆ. ಎಷ್ಟು ಬಿಲ್ ಆಗಿರ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು ಅಂದಾಜು ಎಷ್ಟಾಗಿರ್ಬೋದು ಬಿಲ್ಲು, ಹಾಸ್ಪಿಟಲ್ ಬಿಲ್ಲು? ಒಂದು ಅಂದಾಜು 10 ಲಕ್ಷ. ಓಕೆ, 37.5 lakh ರೂಪಾಯಿ, 37.5 ಲಕ್ಷ ಬಿಲ್ ಆಗಿದೆ. ಕೊನೆಗೆ ಆ ಮನುಷ್ಯ ಅಲ್ಲಿ ತನಕನೂ ಏನನ್ನ ಪೇ ಮಾಡಿ ಅವರು ಸೈಟನ್ನು ತೊಗೊಂಡಿದ್ರು, ಆ ಸೈಟನ್ನು ಸೆಲ್ ಮಾಡಿಬಿಟ್ಟು ಅವ್ರು ವಾಪಸ್ ಹಾಸ್ಪಿಟಲ್ ಬಿಲ್ಗಳನ್ನು ಕಟ್ಟಿದರು. ಸೊ ನಾನು ಎಲ್ರಿಗೂ ಹೇಳುವಂಥದ್ದು, ಹಾಸ್ಪಿಟಲ್ ಒಳಗಡೆ ಇದ್ದಾಗ ನೀನು ಯಾರು ಅಂತ ಯಾರು ಕೇಳಲ್ಲ ಸರ್. ಹಾಸ್ಪಿಟಲಲ್ಲಿದ್ದಾಗ ಹೂ ಆರ್ ಯು, nobody will ask. They will ask, sir, how do you pay the bill, sir? Credit card or debit card or cash? Nobody will ask, who are you? They want their money back. ಸೊ ಹಾಗಾಗಿನೇ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಈ 2ನೇ D ಕವರ್ ಮಾಡಬೇಕಂದ್ರೆ, ಅಂದರೆ ಡಿಸೀಸ್ಗಳನ್ನ ಕವರ್ ಮಾಡಬೇಕಂದ್ರೆ. ಹಂಗಂತ ಯಾವುದಾದ್ರು ಇನ್ಶೂರೆನ್ಸ್ ತೊಗೊಳ್ಳುವಂಥದ್ದಲ್ಲ, ನೋಡಿ ಮಾಡಿ ಪ್ರಾಪರ್ ಆಗಿರುವಂಥ ಇನ್ಶೂರೆನ್ಸ್ ತೊಗೊಳ್ಬೇಕು. ನೆವರ್ ರಿಲೈ ಆನ್ ಓನ್ಲಿ ಕಂಪ್ನೀಸ್ ಇನ್ಶೂರೆನ್ಸ್, ದಟ್ ಐ ನೆವರ್ ರೆಕಮೆಂಡ್. ಸರ್, ಇನ್ನು 3ನೇದು ಬರುವಂಥದ್ದು ಡಿಸಬಿಲಿಟಿ. ಓಕೆ, ಇದು ಆಕ್ಸಿಡೆಂಟಿಂದ ಭಾಳಷ್ಟು ಸಲ ಡಿಸಬಿಲಿಟಿ ಆಗುತ್ತೆ. ಕೋಮಾದಲ್ಲಿರ್ತಾರೆ ಕೆಲವರು ಕೆಲಸ ಮಾಡೋಕ್ಕಾಗಲ್ಲ. ಸೊ ಇದನ್ನು ಹೌ ಡು ಯು ಮೀನ್? ಸರ್ ಏನಂದರೆ, ಡಿಸಬಿಲಿಟಿ ಡಸ್ ನಾಟ್ ಕಿಲ್ ಯು, ಬಟ್ ಇಟ್ ಕ್ಯಾನ್ ಕಿಲ್ ಯುವರ್ ಇನ್ಕಮ್ ಅಂತ ಅಲ್ವಾ? ಸೊ ಯಾಕಂದರೆ ಎವ್ರಿ ಡೇ ಏನೂ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಯಾರೂ ಹೇಳೋದಕ್ಕೆ ಆಗಲ್ಲ ಸರ್. ಯಾರ ಲೈಫಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಈಗ ನೋಡಿ, ಸ್ಟ್ರೋಕು, ಹಾರ್ಟ್ ಅಟ್ಯಾಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನು, ಈ ಥರ ಬೇಜಾನ್ ವಿಷಯಗಳು ಆಗುವಂಥದ್ದು ಅರ್ಧ ಡಿಸಬಿಲಿಟಿ ಆಗೋಗ್ತಾರೆ ಅಲ್ಲಿಂದ ಆಚೆಗೆ. ಅಲ್ಲಿವರೆಗೂ ಬ್ರೆಡ್ ವಿನ್ನರ್ ಆಗಿದ್ದಂಥ ಮನುಷ್ಯ ಆಲ್ ಆಫ್ ಎ ಸಡನ್ ಕೆಳಗಡೆ ಇಳಿದೋಗ್ಬಿಟ್ಟಿರ್ತಾರೆ. ನಾನು ಹೇಳೋದು, ದ ಮೂಮೆಂಟ್ ವೆನ್ ಯು ಆರ್ ನಾಟ್ ಪ್ರಿಪೇರ್ಡ್. ಈಗ ಅವ್ರು ಟರ್ಮ್ ಇನ್ಶೂರೆನ್ಸ್ ತೊಗೊಳ್ತಾರಲ್ವಾ, ಅದಕ್ಕೊಂದು ಆ್ಯಡ್ ಆನ್ ಆಗಿ ಅವರು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ತೊಗೊಳ್ಳೋದಿಲ್ಲ. ದಟ್ಸ್ ವೇರ್ ದೇ ಡೂ ದ ಮಿಸ್ಟೇಕ್. ಹಾಗಾಗಿ ಡಿಸಬಿಲಿಟಿ ಅನ್ನೋಂಥದ್ದು ತುಂಬ ಫರ್ಗಾಟನ್ ರಿಸ್ಕ್ ತುಂಬ ಜನಗಳಿಗೆ. ಆದರೆ ನಾನು ಹೇಳೋದು, ಅದನ್ನು ಒಂದನ್ನು ಕನ್ಸಿಡರ್ ಮಾಡಿ. ಇವೆಲ್ಲ ಏನಂದರೆ ನೆಗೆಟಿವಿಟಿ ಅಲ್ಲ. ನೋಡಿ, ಈಗ ಪ್ಯಾರಾಚೂಟ್ ಯಾಕೆ ಕಂಡುಹಿಡಿದ್ರು? ಅದು ನೆಗೆಟಿವ್ ಥಿಂಕಿಂಗ್ ಔಟ್ಕಮ್. ಅಂದರೆ ನೆಗೆಟಿವ್ ಥಿಂಕಿಂಗನ್ನು ಔಟ್ಕಮ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಫೈರ್ ಇಂಜಿನ್ ಆಫೀಸ್ ಯಾಕೆ ಬಂತು? ಅಯ್ಯೋ ಎಲ್ಲೂ ಬೆಂಕಿ ಎತ್ಕೊಬಿಡುತ್ತೆ, ಹೆಂಗೆ ಮಾತಾಡೋ ಮರೆ ಬೆಂಕಿ ಎತ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ನೆಗೆಟಿವ್ ಅಂದಿದ್ರೆ ಫೈರ್ ಇಂಜಿನ್ ಆಫೀಸೇ ಬರ್ತಾ ಇರಲಿಲ್ಲ. ಯಾಕೆ ರಕ್ಷಣಾ ದಳಗಳು ಬಂತು? ಇವೆಲ್ಲವೂ ನೆಗೆಟಿವ್ ಥಿಂಕಿಂಗ್ ಔಟ್ಕಮ್ಮು. ಸೊ ನೆಗೆಟಿವ್ ಥಿಂಕಿಂಗ್ ಔಟ್ಕಮ್ ಯಾವ ಥರ ಅಂದರೆ ಪ್ಯಾರಾಚೂಟ್ ಥರ ಅಷ್ಟೇ. ಈ ಇನ್ಶೂರೆನ್ಸ್ಗಳು ನೀವು ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ನನಗೆ ನನ್ನ ಸೆಷನ್ಸಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ಇಫ್ ಯು ಕ್ಲೇಮ್, ಯು ಆರ್ ಥ್ಯಾಂಕ್ಫುಲ್ ಟು ಕಂಪ್ನಿ. ಯಾವ ಕಂಪ್ನಿಲಿ ಮಾಡಿಸಿರ್ತೀರಾ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀರಿ. ಇಫ್ ಯು ಡೋಂಟ್ ಕ್ಲೇಮ್, ಯು ಆರ್ ಗ್ರೇಟ್ಫುಲ್ ಟು ಗಾಡ್. ಭಗವಂತಂಗೆ ನೀವು ಗ್ರೇಟ್ಫುಲ್ ಆಗಿರ್ತೀರಿ. ಆ್ಯಂಡ್ ಆಲ್ಸೋ ಸರ್, ನೀವು ಕಟ್ಟ ಪ್ರೀಮಿಯಮಿಂದ ಯಾರ್ದೋ ಮಗು ಶಾಲೆಗೆ ಹೋಗುತ್ತೆ. ನೀವು ಕಟ್ಟ ಪ್ರೀಮಿಯಮಿಂದ ಯಾರೋ ಒಬ್ಬರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಬಿಕಾಸ್ ಎಲ್ಲರ ಪ್ರೀಮಿಯಮ್ ಸೇರಿಸಿ ಅಲ್ವ ಕೊಡೋದು. ಇಟ್ ಈಸ್ ಆಲ್ಸೋ ಒನ್ ಸಾರ್ಟ್ ಆಫ್ ಕಾಂಟ್ರಿಬ್ಯೂಷನ್ ವಾಟ್ ಯು ಡೂ ಟು ದ ಸೊಸೈಟಿ ಆಸ್ ವೆಲ್. ಸರ್, ತುಂಬ ಚೆನ್ನಾಗಿ ನೀವು 3DD ಬಗ್ಗೆ ಹೇಳಿದ್ರಿ, ಡೆತ್ತು, ಡಿಸೀಸ್ ಆ್ಯಂಡ್ ಡಿಸಬಿಲಿಟಿ. ಈಗ ಇದನ್ನು ನಾವು ಮಿಟಿಗೇಟ್ ಮಾಡಬೇಕು ಅಥವಾ ಇದನ್ನು ನಾವು ಅವಾಯ್ಡ್ ಮಾಡಬೇಕು, ಇಲ್ಲಿ ಬರುವಂಥ ತೊಂದರೆಗಳನ್ನ, ಅಂದರೆ ನಾವು ವಿ ಹ್ಯಾವ್ ಟು ಪ್ಲ್ಯಾನ್ ಅಲ್ವಾ? ಸೊ ಇಲ್ಲಿ ನಾವು ಅಂದರೆ ಈ ಇನ್ಶೂರೆನ್ಸ್ ತೊಗೊಳ್ಳೋ ಟೈಮಲ್ಲಿ ಮಾಡಬೇಕಾಗಿರುವಂಥ ಅಥವಾ ಮಾಡಬಾರ್ದಾಗಿರುವಂಥ ತಪ್ಪುಗಳು, ಮಿಸ್ಟೇಕ್ಸ್ ದಟ್ ಯು ಶುಡ್ ಅವಾಯ್ಡ್ ಆ್ಯಂಡ್ ದ ರೈಟ್ ಥಿಂಗ್ ದಟ್ ಯು ಶುಡ್ ಡೂ. ಓಕೆ, ಏನು ಸರಿಗಳನ್ನ ಮಾಡಬೇಕು, ಏನು ತಪ್ಪುಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ? ಓಕೆ, ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆ್ಯಕ್ಚುಲಿ. ಫಸ್ಟು ಏನು ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ ಸರ್, ಮಿಸ್ಟೇಕ್ಸ್ಗಳನ್ನ ಹೇಳ್ಬಿಡೋಣ. ಮೊದಲನೇದು ಸರ್, without consulting an experts, with consulting agents, people go for this insurance. Without consulting the experts, just with consulting the agents, they will go for the insurance. That's a bad thing. ನಾ ಇಲ್ಲಿ ಯಾವುದೇ ಏಜೆಂಟ್ಸ್ಗಳು ಅವ್ರ ಜೀವನ ಇರ್ಬೋದು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ನಾನು ಯಾರ್ದು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಾಟ್ ಐ ಆಮ್ ಸೇಯಿಂಗ್ ಇಸ್, ಎಕ್ಸ್ಪರ್ಟ್ಗೂ ಏಜೆಂಟ್ಗೂ ಡಿಫ್ರೆನ್ಸ್ ಇದೆ. ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಅವ್ರು ಆ ಫೀಲ್ಡಲ್ಲಿ ಸ್ಟಡಿ ಮಾಡಿದವ್ರು. ಈಗ ಫಾರ್ ಎಕ್ಸಾಂಪಲ್ ಒಂದು 15 ವರ್ಷ ಬರೀ ಬ್ಯಾಂಕಿಂಗ್ ಜೊತೆಗೇ ಆ್ಯಂಡ್ ಬರೀ ಫಿನಾನ್ಷಿಯಲ್ ನಮ್ಮ ಬಾಯಿ ತೆಗೆದ್ರೆ ಬರೀ ಅದೇ ಮಾತಾಡಿದ್ದೀನಿ ನಾನು. ಓಕೆ, ಒಬ್ಬ ಎಕ್ಸ್ಪರ್ಟ್ಗೂ ಒಬ್ಬ ಏಜೆಂಟ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಇವ್ನು ನಮ್ಮ ಅಕ್ಕನ ಮಗ, ಇವ್ನು ನನ್ನ ತಂಗಿ ಮಗ, ಇವ್ನು ನಮ್ಮ ಅಣ್ಣನ ಮಗ, ಅವ್ನು ಏಜೆಂಟು,
ಆ ಕಾರಣಕ್ಕೋಸ್ಕರ ಹೋಗ್ಬಿಟ್ಟು ಮಾಡಿಸ್ಬಿಡ್ತಾರೆ, ಅದನ್ನೂ ಇರಲ್ಲ, ಪರಿಚಯದವರು ಸುಮ್ಮನೆ ಕೇಳ್ತಾ ಇದ್ದಾರೆ ಅಂತ ಹೇಳೋರು ಮಾಡ್ತಾರೆ ಅಲ್ವಾ ಸರ್. ಸೊ ಜೊತೆಗೆ ಏನಂದರೆ ನಾನು ಹೇಳೋದು, ನೀವು ಅವರು ಅಂದರೆ ಎಲ್ರಿಗೂ ಹೇಳ್ತಾ ಇಲ್ಲ, 80% ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಯಾವುದೇ ಏಜೆಂಟ್ಸ್ಗಳೂ ಅವ್ರಿಗೆ ಅವ್ರ ಪಾಕೆಟ್ಗೆ ಏನು ಚೆನ್ನಾಗಿ ಬರುತ್ತೆ ಅದನ್ನು ಯೋಚನೆ ಮಾಡ್ತಾರೋ ಹೊರತು ಕ್ಲೈಂಟ್ ಲೈಫ್ಗೆ ಏನು ಚೆನ್ನಾಗಿದೆ ಅನ್ನೋದು ಯೋಚನೆ ಮಾಡೋರು ತುಂಬ ಕಡಿಮೆ ಸರ್. ಕರೆಕ್ಟ್, ತುಂಬ ಕಡಿಮೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ಆಲ್ವೇಸ್ ಕನ್ಸಲ್ಟ್ ದಿ ಎಕ್ಸ್ಪರ್ಟ್ಸ್. ಕೂತ್ಕೊಳ್ಳಿ ಅವ್ರ ಜೊತೆಗೆ, ಫಸ್ಟು ನಿಮ್ಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಳ್ಳೋದೆ ನೀವೇನೇ ಹೋಗ್ಬಿಟ್ಟು, ನಾನು ನಿಮ್ಮ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ, ಯೂಟ್ಯೂಬ್ ನೋಡ್ಕೊಂಡು ಆಪ್ರೇಷನ್ ಮಾಡೋಕ್ಕಾಗಲ್ಲ, ಅಡುಗೆ ಮಾಡ್ಬೋದು ಅಂತೇಳಿ. ಸೊ ಸೇಮ್ ವೇ ಈ ಥರ ನೋಡ್ಕೊಂಬಿಟ್ಟು ರಿಸ್ಕ್ ಪ್ಲಾನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಟೈಪ್ ಮಾಡಿಬಿಟ್ಟು ಬೈ ಮಾಡೋದಲ್ಲ ಡೈರೆಕ್ಟ್. ಯು ಶುಡ್ ನೋ ವಾಟ್ ಈಸ್ ದಟ್ ಅಮೌಂಟ್ ಯು ನೀಡ್ ಅನ್ನೋಂಥದ್ದಕ್ಕೆ. ಅದಕ್ಕೆ ಎಕ್ಸ್ಪರ್ಟ್ಸ್ಗಳ ಜೊತೆ ಕೂತ್ಕೋಬೇಕು. ದಿಸ್ ಇಸ್ ದ ನಂಬರ್ 1 ಮಿಸ್ಟೇಕ್ ಮೋಸ್ಟ್ ಪೀಪಲ್ ಡು. ನಂಬರ್ 2, ಇದನ್ನು ಯಾರೂ ತಪ್ಪು ತಿಳ್ಕೊಬಾರ್ದು, ಬಟ್ ಐ ಟೆಲ್ ಯು, ಐ ಆಮ್ ನಾಟ್ ಸೇಯಿಂಗ್ ಎವ್ರಿ ಬ್ಯಾಂಕ್, ಬಟ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಏನಂದರೆ, ಒಳಗಡೆ ದುಡ್ಡನ್ನು ತೊಗೊಂಡೋದ್ರೆ ಅವ್ರು ಯಾವತ್ತೂ ಸಜೆಸ್ಟ್ ಮಾಡೋದು, ಏನು ರೀ FD ಮಾಡ್ತೀರಾ ನೀವು, ಬನ್ನಿ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ಮಾಡಿ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಪ್ರಪೋಸ್ ಮಾಡಿಬಿಡ್ತಾರೆ. ಪ್ಲೀಸ್ ಮಾಡಬೇಡಿ. ವೈ? ದ ರೀಸನ್ ಈಸ್, ನಿಮಗೆ ಇನ್ಶೂರೆನ್ಸನ್ನು ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲೇಬೇಡಿ. ಇನ್ವೆಸ್ಟ್ಮೆಂಟೇ ಬೇರೆ, ಇನ್ಶೂರೆನ್ಸೇ ಬೇರೆ. ಇನ್ಶೂರೆನ್ಸ್ ಅಂತ ಹೇಳಿದ್ರೇನು ಪ್ಯೂರ್ ಟರ್ಮ್ ಪ್ಲ್ಯಾನ್. ಅವ್ರು ಯಾರೋ ಒಬ್ರು ಹೇಳಿದ್ರು, ಹೆಂಗೆ ನಡೆಯುತ್ತೆ ಗೊತ್ತಾ ಸರ್, ಇದು ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ನಿಮ್ಗೆ 10 ಲಕ್ಷ ಲೋನ್ ಬೇಕಂತ ಇಟ್ಕೊಳ್ಳಿ, ಒಂದು ಕೆಲಸ ಮಾಡಿ ಸರ್, 11 ಲಕ್ಷ ಸ್ಯಾಂಕ್ಷನ್ ಮಾಡ್ತೀನಿ, 1 ಲಕ್ಷ ರೂಪಾಯಿ ಇಲ್ಲಿ ಹಾಕ್ಬಿಡಿ ಅಂತಾರೆ. ಬಟ್ ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಅವನು? ನಾನು ಹೇಳೋದು, ವೆನ್ ಯು ಆರ್ ಟೇಕಿಂಗ್ ಇನ್ಶೂರೆನ್ಸ್, ಟೇಕ್ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್, ಅದನ್ನು ಮಾತ್ರ ತಗೋಬೇಕು. ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಡಿ. ಈಗ ಭಾಳ ಜನ ಆ ಥರನೇ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಕಮ್ ಇನ್ಶೂರೆನ್ಸ್ ಪ್ಲಾನ್ ಅಂತ. ನಾನು ಪ್ರಮೋಟೇ ಮಾಡಲ್ಲ ಸರ್, ನಾನು ಅದಕ್ಕೆ ಐ ಆಮ್ ಎಗೇನ್ಸ್ಟ್ ವಿತ್ ಇಟ್. ಯಾಕಂತ ಹೇಳಿದ್ರೆ ಎರಡು ಬೇರೆ ಬೇರೆ ಕಾನ್ಸೆಪ್ಟ್ಸ್. ಸೊ ನಿಮ್ಗೆ ಇನ್ವೆಸ್ಟ್ಮೆಂಟೇ ಮಾಡಬೇಕಾ, ಯು ಗೋ ಫಾರ್ ಆಲ್ಸೋ ಅದರ್ ಇನ್ಸ್ಟ್ರೂಮೆಂಟ್ಸ್, ದೆರ್ ಆರ್ ಲಾಡ್ ಆಫ್ ಅವೈಲೇಬಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದಕ್ಕೆ ಹೋಗಿ, ಬಟ್ ಯಾಕೆ ಅದನ್ನು ನೀವು ಇದ್ರ ಜೊತೆಗೆ ಮಿಕ್ಸಪ್ ಮಾಡ್ತೀರಿ? ಇದನ್ನು ಮಾಡಬಾರ್ದು. ದಿಸ್ ಇಸ್ ಅ ಸೆಕೆಂಡ್ ಮಿಸ್ಟೇಕ್. ನಂಬರ್ 3, ಇದಕ್ಕೂ ಮುಂಚೆ ಈ ಸೆಕೆಂಡ್ ಪಾಯಿಂಟಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ಯಾಕೆ ಏಜೆಂಟ್ಸ್ಗಳೂ ಟರ್ಮ್ ಪ್ಲಾನ್ ಜಾಸ್ತಿ ಪ್ರಮೋಟ್ ಮಾಡಲ್ಲ ಗೊತ್ತಾ? ನಿಮಗೆ ಬರೋದೇ ಪ್ರೀಮಿಯಂ ತುಂಬ ಕಡಿಮೆ ಸರ್, 15,000, 20,000, 30,000 ಅಷ್ಟೇ ಬರುತ್ತೆ ವರ್ಷಕ್ಕೆ, ಒಂದು ವರ್ಷಕ್ಕೆ. ಅದರಲ್ಲಿ ಅವ್ರಿಗೆ ಹಬ್ಬ ಅಂತ ಹೇಳಿದ್ರೆ 2%ಇಂದ 5% ತನಕ ಇರುತ್ತೆ ಅಂತ ಇಟ್ಕೊಳ್ಳಿ. ಅವ್ನಿಗೆ 30,000 ಇನ್ವೆಸ್ಟ್ ಮಾಡಿಸಿದ್ರು ಆಲ್ಮೋಸ್ಟ್ 500 ರೂಪಾಯಿಗೆ ಅವ್ನು ಯಾಕೆ ಕೆಲಸ ಮಾಡಬೇಕು? ಅಷ್ಟೊಂದೆಲ್ಲ ಯಾಕೆ ವರ್ಕ್ ಮಾಡಬೇಕು ಅವನು? ಸೊ ಹಂಗಾಗಿ ಅವನು 5 ಲಕ್ಷ, 10 ಲಕ್ಷ, 50 ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡಿಸ್ತಾರೆ. ಸೊ ದಟ್ಸ್ ವೈ ನಾನು ಇನ್ವೆಸ್ಟ್ಮೆಂಟ್ಗೆ ಎಗೇನ್ಸ್ಟ್ ಇಲ್ಲ ಸರ್, ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ ಅಂತ ಥಿಂಕ್ ಮಾಡೋದಕ್ಕೆ ಎಗೇನ್ಸ್ಟ್ ಇದ್ದೀನಿ. ಐ ಅಂಡರ್ಸ್ಟ್ಯಾಂಡ್. ಸೊ ಆ ಥರ ಮಾಡಬಾರ್ದು. ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಂಪ್ಲಾಯರ್ ಏನು ಕವರೇಜ್ ಕೊಟ್ಟಿರ್ತಾರೆ ಅದಷ್ಟೇ ಸಾಕಪ್ಪ ನನಗೆ ಅಂತ ಯೋಚನೆ ಮಾಡುವಂಥದ್ದು ತುಂಬ ತಪ್ಪು. ಮಾಡಬಾರ್ದು ಆ ಥರ. ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲು 10 ವರ್ಷದ ಎಫರ್ಟ್ ಸೇವಿಂಗ್ಸ್ಗಳನ್ನು ನಾಶ ಮಾಡಿಬಿಡುತ್ತೆ. ದಟ್ಸ್ ವೈ ಆಲ್ವೇಸ್ ಡೋಂಟ್ ರಿಲೈ ಆನ್ ಕಂಪ್ನೀಸ್ ಇನ್ಶೂರೆನ್ಸ್. ಅದಿತ್ತ ನಿಮ್ಮ ಅಪ್ಪ ಅಮ್ಮಂಗಿಡಿ. ಡೋಂಟ್ ಥಿಂಕ್ ಅದೊಂದೇ ಅಂಬ್ರಾಲದಲ್ಲಿ ನಾವೆಲ್ಲರೂ ಸೇರ್ಕೋತೀವಿ, ನಾನು, ನನ್ನ ಮಗ, ನನ್ನ ಹೆಂಡತಿ, ನಮ್ಮ ಅಪ್ಪ ಅಮ್ಮ ಎಲ್ಲರೂ 5 ಲಕ್ಷ ರೂಪಾಯಿಗೆ ಸೇರ್ಕೋತೀವಿ. ಆಗೋದಿಲ್ಲ ಹಂಗೆ. ಸೊ ಹಾಗಾಗಿ ನಾನು ಹೇಳೋದು, ಅವೆರಡೂ ಸಪ್ರೇಟ್ ಮಾಡಿ. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯಿಂದಿದ್ರೆ ಪೇರೆಂಟ್ಗೆ ಇಟ್ಬಿಡಿ, ನೀವು ಪ್ರೈವೇಟ್ ತೊಗೊಳ್ಳಿ. ಬಿಕಾಸ್ ನೀವಿನ್ನೂ ಯಂಗಾಗಿರ್ತೀರಿ, ನಿಮಗೆ ಕಮ್ಮಿ ಬರುತ್ತೆ ಪ್ರೀಮಿಯಮ್. ನಿಮ್ಮ 60-70 ವರ್ಷದವ್ರಿಗೆ ತೊಗೊಳ್ತಾರೆ ಅಂದರೆ ಜಾಸ್ತಿ ಬರುತ್ತೆ ಪ್ರೀಮಿಯಮ್. ಸೊ ಡೋಂಟ್ ಡೂ ದ್ಯಾಟ್. ಸೊ ದಿಸ್ ಅ ಥರ್ಡ್ ಮಿಸ್ಟೇಕ್. ಆ್ಯಂಡ್ ಲಾಸ್ಟ್ ಮಿಸ್ಟೇಕ್ ಏನಂತ ಹೇಳಿದ್ರೆ, ಪ್ರೀಮಿಯಮ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡಿಬಿಡ್ತಾರೆ ಸರ್. ಆಮೇಲಿಂದ ಗೊತ್ತಾಗುತ್ತೆ ಸೊ ಅವ್ರು ಎಷ್ಟು ಸಲ ಎಲ್ಲಿಗೆ ಅಲಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪ್ರೀಮಿಯಮ್ ಕಮ್ಮಿ ಇದೆ ಅಂತಲ್ಲ, ಬಿಕಾಸ್ ನೆವರ್ ಬಿ ಸೋ ಚೀಪ್ ಆನ್ ಯುವರ್ ವೇ ಟು ಗ್ರೇಟ್ನೆಸ್ ಅಂತ. ನಾವು ಎಷ್ಟು ಜರ ಚೀಪಾಗಿ ಯೋಚನೆ ಮಾಡ್ಬಿಡ್ತೀವಲ್ಲ, ಚೀಪ್ ಪ್ರೀಮಿಯಮ್ಮು. ಇಟ್ಸ್ ನಾಟ್ ಅಬೌಟ್ ಚೀಪ್ ಪ್ರೀಮಿಯಮ್, ಇಟ್ಸ್ ಅಬೌಟ್ ರೈಟ್ ಪ್ರೀಮಿಯಮ್. ಸೊ ಇದನ್ನು ಮರ್ತೋಗ್ತಾರಲ್ಲ. ಸೊ ನೀವೆಷ್ಟು ಚೀಪ್ ಆಗಿದೆ ಅಲ್ಲ ಇಂಪಾರ್ಟೆಂಟು, ಎಷ್ಟು ರೈಟ್ ಆಗಿದೆ ಪ್ರೀಮಿಯಮ್ಮು, ಯಾವುದು ಪವರ್ಫುಲ್ ಆಗಿದೆ ನಿಮಗೆ ಯಾವ ಕಂಪ್ನಿಯಿಂದ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಈ 4 ಮೇಜರ್ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು. ಒಂದು, ಎಕ್ಸ್ಪರ್ಟ್ಸ್ಗಳನ್ನ ಕನ್ಸಲ್ಟ್ ಮಾಡಿದೆ ಅವರೇ ಮಾಡಿಬಿಡೋದು. ನಂಬರ್ 2, ಇನ್ಶೂರೆನ್ಸ್ನ ಇನ್ವೆಸ್ಟ್ಮೆಂಟ್ ಅಂತೇಳಿ ಥಿಂಕ್ ಮಾಡುವಂಥದ್ದು. ನಂಬರ್ 3, ಬರೀ ಎಂಪ್ಲಾಯರ್ ಕವರೇಜ್ ಮಾತ್ರ ಸಾಕು ಅಂತೇಳ್ಬಿಟ್ಟು ಅಂದ್ಕೊಳ್ಳೋದು. ನಂಬರ್ 4, ಚೀಪರ್ ಪ್ರೀಮಿಯಮ್ ಅಂತೇಳ್ಬಿಟ್ಟು ಅವಾಯ್ಡ್ ಮಾಡುವಂಥದ್ದು. ಇದಿಷ್ಟೂ ಮಾಡುವಂಥ ಮಿಸ್ಟೇಕ್ಸು. ಸೊ ಹಾಗಾದರೆ ನಾವು ತಪ್ಪುಗಳನ್ನ ಏನು ಮಾಡ್ಬಾರ್ದು ಅನ್ನೋದು ನಾವು ತಿಳ್ಕೊಂಡ್ವಿ. ಈಗ ಸರಿ ಏನು ಅನ್ನೋದು ನಮಗೆ ಪ್ರಶ್ನೆ ಅಲ್ವಾ? ಏನು ಸರಿಗಳು? ವಾಟ್ ಆರ್ ದ ರೈಟ್ ಥಿಂಗ್ಸ್ ದ್ಯಾಟ್ ವಿ ಶುಡ್ ಡು? ಓಕೆ, ಫಸ್ಟ್ ಥಿಂಗು ನಾನು ಹೇಳುವಂಥದ್ದು, ಪ್ಯೂರ್ ಟರ್ಮ್ ಪ್ಲ್ಯಾನ್. ಎಗೇನ್ ಐ ಕಮ್ ದೇರ್ ಓನ್ಲಿ. ಪ್ಯೂರ್ ಟರ್ಮ್ ಪ್ಲ್ಯಾನ್ ನೀವು ಇದನ್ನು ಅಫರ್ಮ್ ಮಾಡ್ಕೊಳ್ಳಿ. ಐ ಬೈ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್, ಐ ಬೈ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್, ಐ ಬೈ ಓನ್ಲಿ ಪ್ಯೂರ್ ಟರ್ಮ್ ಪ್ಲ್ಯಾನ್ ಅಷ್ಟೇ. ಅದನ್ನು
ಮಾತ್ರ ಬೈ ಮಾಡಬೇಕು. ದಿಸ್ ಈಸ್ ನಂಬರ್ 1 ರೈಟ್ ಥಿಂಗ್ ಟು ಡೂ. ನಂಬರ್ 2, ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್. ಅಂದರೆ ಇನ್ಶೂರೆನ್ಸ್ ಪ್ಲ್ಯಾನ್ಸ್ಗಳು ಅಂತ ಹೇಳಿದ್ರೆ ಏನಂದರೆ, ಈಗ ಟರ್ಮ್ ಪ್ಲ್ಯಾನ್ ತೊಗೋತಾರೆ, ಅದರಲ್ಲೂ ವೇರಿಯಂಟ್ಸ್ ಇದೆ. NROP ಮತ್ತು ROP ಅಂತೇಳಿ. NROP ಅಂದರೆ ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್, ROP ಅಂದರೆ ರಿಟರ್ನ್ ಆಫ್ ಪ್ರೀಮಿಯಮ್. ನಾನು ಬದುಕಿರೋ ತನಕ ನಾನು ಪ್ರೀಮಿಯಮ್ ಕಟ್ತೀನಿ, ಏನೂ ಆಗಿಲ್ಲ ಅಂದರೆ ನಂಗೆ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರೆ ರಿಟರ್ನ್ ಆಫ್ ಪ್ರೀಮಿಯಮ್. ನಾನು ಬದುಕಿರೋ ತನಕ ಕಟ್ತೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮನೆಗೆ ದುಡ್ಡು ಕೊಡಿ, ಏನೂ ಆಗಿಲ್ಲ ಅಂದರೆ ನೀವು ಇಟ್ಕೊಳ್ಳಿ ಅನ್ನೋದು NROP, ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್. ಇವೆರಡರಲ್ಲಿ ಯಾವ್ದು ತೊಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಏನು ಮಾಡ್ತಾರೆ, NROP ತೊಗೊಬಿಡ್ತಾರೆ, ROP ತೊಗೊಬಿಡ್ತಾರೆ. ಅಂದರೆ ರಿಟರ್ನ್ ಆಫ್ ಪ್ರೀಮಿಯಮ್. ಹೆಂಗಿದ್ರು ನಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿಲ್ಲ ಅಂದರೆ ಬರುತ್ತಲ್ಲ ದುಡ್ಡು ಅಂತ ಹೇಳ್ಬಿಟ್ಟು. ಮಾಡಿಸ್ತಾರ ಪರ್ಪಸ್ ಬೇರೆ. ಅದಕ್ಕೆ ಪ್ರೀಮಿಯಮ್ ಯಾಕೆ ಜಾಸ್ತಿ ಕಟ್ತೀರಿ? ಕಟ್ಟಬೇಡಿ. ಸೊ ಅದಕ್ಕೆ ಪ್ರೀಮಿಯಮ್ ಜಾಸ್ತಿ ಇರುತ್ತೆ, ಕಟ್ಟಬೇಡಿ. ಸೊ ಅಷ್ಟೊಂದೆಲ್ಲ ಮಾಡಬೇಡಿ. ನೀವು ಹೇಗಂತ ಹೇಳಿದ್ರೆ ಅದನ್ನು ನೀವು ಪೇ ಮಾಡ್ತಾ ಇರುವಂಥದ್ದು ನೀವು ಕಂಪ್ನಿಗೆ ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿದ್ದೀರ ಅಷ್ಟೇ. ನಂಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ದುಡ್ಡು ಕೊಡಪ್ಪ ಅಂತ ಹೇಳ್ಬಿಟ್ಟು ನಾವು ವರ್ಷದ ಅಂತ್ಯದಲ್ಲಿ ಹೋಗ್ಬಿಟ್ಟು ಏನು ಸ್ಯಾಲ್ರಿ ವಾಪಸ್ ಕೇಳಲ್ವಲ್ಲ, ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಥರ ಮಾಡಬೇಡಿ. ನೀವು ಇನ್ಶೂರೆನ್ಸ್ ಥರ ಮಾತ್ರ ನೋಡಿ. ದಟ್ಸ್ ವೈ ಐ ಸೇ ಅದಕ್ಕೆ ರಿಸ್ಕ್ ಪ್ಲಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ನನಗೆ ಹೇಳಿದ್ರೆ NROP ಅಂದರೆ ನಾನ್ ರಿಟರ್ನ್ ಆಫ್ ಪ್ರೀಮಿಯಮ್, ರಿಟರ್ನ್ ಬರೋದು ಬೇಡ ನಮಗೆ, ಅದನ್ನು ಮಾತ್ರ ತೊಗೊಳ್ಳಿ. ROPನ ತೊಗೋಬೇಡಿ. ಇನ್ನೊಂದು ಏನಂತ ಹೇಳಿದ್ರೆ ಕರೆಕ್ಟಿಂಗ್ ಮಾಡಬೇಕಾಗಿರೋದು, ಕ್ಲೇಮ್ ರೇಷಿಯೋ ಒಂದೇ ಮ್ಯಾಟ್ರಲ್ಲ. 99% ಇದೆ ಅಂದರೆ ಲಾಸ್ಟ್ ಇಯರ್ ಎಷ್ಟು ಮಾಡಿದ್ದಾರೆ ಅಷ್ಟು ಮಾತ್ರ ಅಪ್ಡೇಟ್ ಆಗಿರುತ್ತೆ ಅಷ್ಟೇ. ನಾಟ್ ಜಸ್ಟ್ ಕ್ಲೇಮ್ ರೇಷಿಯೋ, ಇಟ್ ಈಸ್ ಅಬೌಟ್ ಕಂಪ್ನಿ ಸ್ಟ್ರೆಂತ್. ಅಂದರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಂಪ್ನಿಗೆ ನಿಜವಾಗ್ಲೂ ಕೊಡೋಕ್ಕೆ ತಾಕತ್ತಿದೆಯಾ? ಎಲ್ಲವೂ IRD ಅಂಡರ್ ಬಂದ್ರೂ ಸ್ಟಿಲ್ ವಿ ಶುಡ್ ನೋ ಆ ಕಂಪ್ನಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ನಾನು ಅದಕ್ಕೆ ಹೇಳಿದೆ ಎಕ್ಸ್ಪರ್ಟ್ಸ್ಗಳ ಜೊತೆಗೆ ಕೂತ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದೇ ಕಾರಣಕ್ಕೆ. ಆ್ಯಂಡ್ ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಸೇಲ್ಸ್ ಮಾಡೋರ ಹತ್ರ ಕನ್ಸಲ್ಟೇಷನ್ ತೊಗೋಬೇಡಿ, ಕನ್ಸಲ್ಟೇಷನ್ ಮಾಡೋನ ಹತ್ರ ಸೊ ನೀವು ವಾಪಸ್ಸು ಸೇಲ್ಸ್ ಬಗ್ಗೆ ಮಾತಾಡಬೇಡಿ ಅಂತ. ಅಂದರೆ ಎರಡು ಬೇರೆ ಬೇರೆ. ಈಗ ನೀವು ಕಾರ್ ಶೋರೂಮ್ಗೆ ಹೋದರೆ ಕನ್ಸಲ್ಟೆಂಟ್ ಏನು ಮಾಡ್ತಾರೆ, ನಿಮ್ಗೆ ಅದರ ಫೀಚರ್ಸು ಮತ್ತು ಏನೇನು ಬೆನಿಫಿಟ್ಸ್ ಅಂತ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ದೇ ಡೋಂಟ್ ಟ್ರೈ ಟು ಪ್ರಮೋಟ್ ಸಮಥಿಂಗ್ ಟು ಯು. ಅದೇನೊಬ್ಬ ಸೇಲ್ಸ್ ಮ್ಯಾನ್ ಹತ್ರ ಹೋದ್ರೆ ಏನು ಮಾಡ್ತಾರೆ, ಎಂಥದ್ದು ಇರೋದೂ ಮಾಡಿ ನಿಮಗೆ ಮಿನಿಮಮ್ ಕಾರ್ ಕೀ ಕೊಟ್ಟು ಕಳಿಸ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಹಂಗೇನು ಹೇಳೋದು, ಸೇಲ್ಸ್ ಮ್ಯಾನ್ ಹತ್ರ ಹೋಗ್ಬಿಟ್ಟು ಕನ್ಸಲ್ಟೇಷನ್ ತೊಗೋಬೇಡಿ. ಬಿಕಾಸ್ ದೋಸ್ ಆರ್ ಟೂ ಡಿಫ್ರೆಂಟ್ ಸ್ಟಫ್. ಬಿಕಾಸ್ ಲಾಟ್ ಆಫ್ ಟೈಮ್ಸ್ ಐ ಹೆಲ್ಪ್ ಪೀಪಲ್. ಅವ್ರ ಜೊತೆ ಕೂತ್ಕೊಂಡೆಲ್ಲ ನಾನು ಹೇಳಿದಾಗ ತುಂಬ ಜನ ಎಷ್ಟಿದೆ ಸರ್ ನಿಮ್ಗೆ ಇನ್ಶೂರೆನ್ಸ್ ಕವರೇಜು? 5 ಲಕ್ಷ ಇದೆ ಸರ್ ಅಂತಾರೆ. ಏನು ಮಾಡ್ತೀರಿ 5 ಲಕ್ಷ ತೊಗೊಂಡು? ಎಂಥದಲ್ಲ 5 ಲಕ್ಷ ರೂಪಾಯಿ ಇವತ್ತು. ಒಂದು 30-40 ಸೈಟ್ ಬೇಕಂತ ಹೇಳಿದ್ರೆ 50-60 ಲಕ್ಷ ಇದೆ ಇವತ್ತು. ಅಂದರೆ ಏನಾದ್ರು ಒಂದು ಫ್ಯಾಮಿಲಿನ ಕ್ಲೀನಾಗಿ ರನ್ ಮಾಡಬೇಕು ಅಂದರೆ ಒಂದು ತಿಂಗಳಿಗೆ 70,000-80,000 ರೂಪಾಯಿ ಬೇಕು ಇವತ್ತಿನ ಲೆಕ್ಕದಲ್ಲಿ. ಅದಕ್ಕಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಸಾಲ ಮಾಡ್ಕೊಂಡಿರ್ತಾರೆ. ಅಂಥ ಸಿಚುವೇಷನಲ್ಲಿ ಅವ್ರು ಹೆಂಗೆ 5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆದರೆ ಅವ್ರ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಹೆಂಗಾಗುತ್ತೆ? ವರ್ಕ್ ಆಗಲಿಕ್ಕಿಲ್ಲ. ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಮಾಡಬೇಕಂದ್ರೆ, ಅವರ ಇನ್ಕಮ್ ಎಷ್ಟಿದೆ, ಐಡಿಯಲಿ 10 to 15 ಟೈಮ್ಸ್ ಆಫ್ ಆ್ಯನ್ಯುಲೈಸ್ಡ್ ಇನ್ಕಮ್ ಏನಿದೆ ಅದಷ್ಟು ಅವ್ರಿಗೆ ರಿಸ್ಕ್ ಕವರೇಜ್ ಇರಬೇಕು. ಬಟ್ ಎಲ್ಲ 5 ಲಕ್ಷ 10 ಲಕ್ಷ. ಸೊ ನಾನು ಅದಕ್ಕೆ ಹೇಳೋದು, ಇಂಡಿಯಾದಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಫಿನಾನ್ಷಿಯಲ್ ಲಿಟ್ರಸಿ. ಎಜುಕೇಷನ್ ಇದೆ, ಲಿಟ್ರಸಿ ಇಲ್ಲ. ಫಿನಾನ್ಷಿಯಲ್ ಲಿಟ್ರಸಿ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ನಾವು ಶಾಲೆಯಲ್ಲಿ ಸ್ಟಾರ್ಟಿಂಗಿಂದನೇ ಕಲಿಸಿರೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಹಂಗಾಗಿ ನಾವು ಕಂಡವರಿಂದ ಕಲಿಯೋಕೆ ಹೋಗ್ತೀವಿ, ಹಾಗಾಗಿ ಆ ವಿಷಯಗಳಲ್ಲಿ ಫೇಲ್ ಆಗ್ತೀವಿ. ಬಟ್ ಎಪಿಸೋಡ್ ಮುಗಿಸೋಕ್ಕೆ ಮುಂಚೆ ಫೈನಲ್ ಆಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸಿ, ರಿಸ್ಕ್ ಪ್ಲಾನಿಂಗ್ ಈಸ್ ನಾಟ್ ಅಬೌಟ್ ನೆಗೆಟಿವಿಟಿ, ಇಟ್ಸ್ ಅಬೌಟ್ ಮೆಚುರಿಟಿ ಅಂತ. ಸೊ ಅದನ್ನು ಯಾರು ಇದು ಮಾಡಬೇಡಿ. ಆ್ಯಂಡ್ ನಾನೇ ಯಾವಾಗಲೂ ಹೇಳೋದು, ನಮ್ಮದು 3 months ಪ್ರೋಗ್ರಾಮಲ್ಲೂ ಫಸ್ಟ್ ನಾನು ಅದನ್ನೇ ಹೇಳೋದು, ನೀವು ರಿಸ್ಕ್ ಪ್ಲಾನಿಂಗ್ ಮಾಡದೆ ಬೇರೆ ಏನು ಮಾಡಿದ್ರೂ ವೇಸ್ಟ್ ಏನಿದೆ. ಫಸ್ಟು ದಟ್ಸ್ ಅ ಫೌಂಡೇಶನ್. ಅದನ್ನು ಸರಿ ಮಾಡ್ಕೊಳ್ಳಿ. ಅದಾದಮೇಲಿಂದ ನೀವು ಮ್ಯೂಚುವಲ್ ಫಂಡಲ್ಲಿ ಹೇಳ್ಕೊಡ್ತೀನಿ, ಅವೆಲ್ಲ ಆಮೇಲೆ ಮಾಡ್ಕೊಳ್ಳಿ ಅಂತೇಳಿ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂದರೆ, ಹೋಗ್ತಾರೆ, ಫ್ಯಾಮಿಲಿನ ನಡು ನೀರಲ್ಲಿ ಬಿಟ್ಟು ಹೋಗಬಾರ್ದು. ಎಸ್. ಸೊ ದ್ಯಾಟ್ಸ್ ವೈ ಒನ್ ಮಸ್ಟ್ ಹ್ಯಾವ್ ಪ್ಯೂರ್ ಟರ್ಮ್ ಪ್ಲಾನ್, ಓನ್ಲಿ ರಿಸ್ಕ್ ಪ್ಲಾನಿಂಗ್. ದಟ್ಸ್ ಅ ಫೌಂಡೇಶನ್. ದಟ್ಸ್ ವಂಡರ್ಫುಲ್ ಸರ್. ಸರ್, ಈಗ ನೀವು 3 months ಪ್ರೋಗ್ರಾಮ್ ಅಂತ ಹೇಳಿದ್ರಲ್ಲ ನಿಮ್ಮದು, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಯಾರು ಬರಬಹುದು ಮತ್ತು ಹೇಗೆ ಅದು ಆನ್ಲೈನಾ, ಹೇಗೆ ದಯವಿಟ್ಟು ಅದರ? ಸೊ 3 months ಪ್ರೋಗ್ರಾಮ್ ನಮ್ಮದು ಆನ್ಲೈನೇ ಇರುತ್ತೆ. ಅಂದರೆ ಎವ್ರಿ ವೀಕ್ ಸೆಷನ್ಸ್ಗಳಿರುತ್ತೆ. ನಾನದು ಗ್ರೂಪಲ್ಲಿ ನಡೆಯುತ್ತೆ. ಅಂದರೆ ನಾವು ಟಾಸ್ಕ್ಗಳನ್ನು ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ನಾನು ಒಂದಷ್ಟು ಐಡಿಯಾಗಳನ್ನ ಹೇಳ್ಕೊಡ್ತೀನಿ. ಇಲ್ಲೇನೆಂದರೆ, ನೆಕ್ಸ್ಟು 3 months ಆದಮೇಲೆ ಅವ್ರು ನನ್ನ ಹುಡುಕೊಂಡು ಬರೋಂಗಿರಬಾರ್ದು. ಅವ್ರಿಗೆ ಹೇಳ್ಕೊಟ್ಬಿಡ್ತೀನಿ ನೀವು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಅಷ್ಟೇ. ಸೊ ಅವ್ರ ಲೈಫ್ ಟೈಮ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದನ್ನೆಲ್ಲ ನಾವು ಗ್ರೂಪಲ್ಲಿ ಮಾಡಿಸ್ತೀವಿ. ಸೊ ದಟ್ ಇಡೀ ಗ್ರೂಪಲ್ಲಿ, ಈಗ ನೋಡಿ, ಯಾರೋ ಒಬ್ಬರು ಇನ್ವೆಸ್ಟ್ ಮಾಡಿಬಿಟ್ಟು ಫೋಟೋ ಹಾಕಿದ್ರು ಅಂತ ಇಟ್ಕೊಳ್ಳಿ, ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅವಾಗ ಇನ್ನೊಬ್ಬ ಇನ್ಸ್ಪೈರ್ ಆಗ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ದಟ್ಸ್ ಕಾಲ್ಡ್ ಪೀರ್ ಪ್ರೆಷರ್ ಅಂತೇಳಿ. ಸೊ ಆ ಥರ
ಆ್ಯಕ್ಟಿವಿಟಿನಲ್ಲಿ ಆ ಥರ ಒಂಥರ ಸಮೂಹದಲ್ಲಿ ಮಾಡೋದ್ರಿಂದ ಸೊ ಜನಗಳು ಆ್ಯಕ್ಷನ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾವು ಅದನ್ನು ಗ್ರೂಪಲ್ಲಿ ಮಾಡ್ತೀವಿ. ಎವ್ರಿ 3 months ಒಂದು ಸೆಷನ್ ನಡೀತಾನೆ ಇರುತ್ತೆ. ಆ್ಯಂಡ್ ಪರ್ಸ್ನಲ್ ಆಗೂ ಐ ಡೂ ಕನ್ಸಲ್ಟೇಷನ್ಸ್. ಅಂದರೆ ಈಗ ನನ್ನ ಹತ್ರ ತುಂಬ ದುಡ್ಡಿದೆ, ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ್ಲೂ ಐ ಹೆಲ್ಪ್ ದೆಮ್ ಸೊ ಎಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋಂಥದ್ದೆಲ್ಲ ಓವರಾಲ್ ಐಡಿಯಾಗಳನ್ನು ಹೇಳ್ಕೊಡ್ತೀನಿ. 3 months ಪ್ರೋಗ್ರಾಮಲ್ಲೂ ಎಸ್ಪೆಷಲಿ ನಾವು ಹೇಳ್ಕೊಡುವಂಥದ್ದು ಮೈಂಡ್ ಸೆಟ್. ನಿಮ್ಮ ಮೈಂಡ್ ಸೆಟ್ ಸರಿ ಇತ್ತು ಅಂದರೆ ಎಲ್ಲವೂ ಆಗುತ್ತೆ. ಎಕ್ಸಾಕ್ಟ್ಲಿ. ಸೆಕೆಂಡ್ ಒನ್ ಇಟ್ಸ್ ಅಬೌಟ್ ಎನರ್ಜಿ ಅಲೈನ್ಮೆಂಟ್. 3ನೇದು ಫೈನಾನ್ಷಿಯಲ್ ಪ್ಲಾನಿಂಗ್. ಇವು 3 ನಾವು ಮೇಜರಾಗಿ ಹೇಳ್ಕೊಡ್ತೀವಿ ಈ 3 monthsಲ್ಲಿ. ಈ 3 ತಿಂಗಳಲ್ಲಿ ಎಷ್ಟು ದಿನ ಕ್ಲಾಸ್ ನಡೆಯುತ್ತೆ? ಎವ್ರಿ ವೀಕು ಒಂದೊಂದು ಸೆಷನ್ ಇರುತ್ತೆ. ಆ್ಯಂಡ್ ಗ್ರೂಪಲ್ಲಿ ಎವ್ರಿ ಡೇ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಅವರು. ಅಂದರೆ 90 days ಇಟ್ಸ್ ಲೈಕ್ ಅ ತಪಸ್ಸು. ಎಸ್. ಇದು ಆಫ್ಲೈನ್ ಇದೆಯಾ ಬರೀ? ಇದು ಆನ್ಲೈನ್ ಮಾತ್ರ ಮಾಡ್ತೀವಿ ಸರ್ ನಾವು ಮೇಜರಾಗಿ. ಆ್ಯಂಡ್ ಆಫ್ಲೈನ್ ಈವೆಂಟ್ಸ್ಗಳು ಅವಾಗವಾಗ ನಡೀತಾ ಇರುತ್ತೆ. ಬಿಕಾಸ್ ಎಲ್ಲರನ್ನೂ ಒಂದೇ ಕಡೆ ಇದು ಮಾಡಿ ಕರಿತೀವಿ. ಎವ್ರಿ ಥರ್ಸ್ಡೇ 7:30 to 9:30 ಪ್ರೋಗ್ರಾಮ್ಸ್ ನಡೆಯುತ್ತೆ. ಓಕೆ. ಆಲ್ಸೋ ಇದಕ್ಕೆ ಯಾರು ಬರ್ಬೋದು ಅನ್ನೋದಕ್ಕೆ ಒಂದೇನೆಂದರೆ ಎನಿಬಡಿ ಸೊ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 18 yearsಯಿಂದ ಅಪ್ ಟು ನಾನು ನೆಕ್ಸ್ಟ್ ವರ್ಷ ರಿಟೈರ್ಮೆಂಟ್ ಆಗ್ತೀನಿ ಅನ್ನೋ ತನಕ ಬರ್ಬೋದು. ಇನ್ಫ್ಯಾಕ್ಟ್ ನಮ್ಮ ಕ್ಲಾಸಲ್ಲಿ ಆಫ್ಟರ್ ರಿಟೈರ್ಮೆಂಟ್ ಇರೋರು ತುಂಬ ಜನ ಇದ್ದಾರೆ. ಈವನ್ ಇನ್ನು ಓದ್ತಾ ಇರೋರು ತುಂಬ ಜನಗಳಿದ್ದಾರೆ. ಕಾರ್ಪೊರೇಟ್ ಎಂಪ್ಲಾಯೀಸ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ, ಯು ನೇಮ್ ಆಲ್ ಕೆಟಗರೀಸ್, ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ. ತುಂಬ ಜನಗಳು ಈ ಸೆಷನ್ಸಲ್ಲಿದ್ದಾರೆ. ಆ್ಯಂಡ್ ಐಡಿಯಾ ಏನಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎಜುಕೇಷನ್, ಇಟ್ಸ್ ಅಬೌಟ್ ಲಿಟ್ರಸಿ. ಸೊ ಹಾಗೆ 3 ತಿಂಗಳ ಪ್ರೋಗ್ರಾಮ್ ಬಗ್ಗೆ ಮಾತಾಡಿದ್ವಿ. ಅದರ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೂಡ ನಾನು ಕಮ್ಯುನಿಟಿ ಪೇಜಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಅಂದರೆ ಆಫ್ಲೈನ್ ನೀವು 1-to-1 ಕನ್ಸಲ್ಟೇಷನ್ ಇರುತ್ತಲ್ಲ, ಅದು ಆನ್ಲೈನಲ್ಲಿ? ಅದು ಆನ್ಲೈನು ಮಾಡ್ಬೋದು ಅಥವಾ ಆಫ್ಲೈನೂ ಬರ್ಬೋದು. ಬಟ್ ಮೈಸೂರಲ್ಲಿ ಇರೋರ್ಗೆ ಅದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಆಫ್ಲೈನು ಅವರು ಬರಬಹುದು, ಬಟ್ 90% ವಿ ಪ್ರಿಫರ್ ಆನ್ಲೈನ್. ಎಸ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಒಂದು ಮಾನಸ ಸರೋವರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಮಾನಸ ಸರೋವರ ಮತ್ತು ಮಹಾಮನಿ ಕಾರ್ಯಕ್ರಮದ ಕಾಂಬಿನೇಷನ್ ನಮ್ಮದು. ಮಹಾಮನಿಲಿ ಫಿನಾನ್ಸ್ ಬಗ್ಗೆ ಮಾತಾಡ್ತೀವಿ, ಮಾನಸ ಸರೋವರದಲ್ಲಿ ಮನಸ್ಸಿನ ಬಗ್ಗೆ ಮಾತಾಡ್ತೀವಿ. ಬಟ್ ಇಲ್ಲಿ ನಮ್ಮ ಸುರೇಶ್ ಅವರು ಮನಸ್ಸು ಮತ್ತು ಮನಿ ಎರಡೂ ಮಾತಾಡ್ತಾರೆ. ಮನಸ್ಸನ್ನೇ ಫಸ್ಟ್ ಅವರು ಪ್ರಿಫರೆನ್ಸ್ ಕೊಡೋದು. ಮೈಂಡ್ ಸೆಟ್, ವೆಲ್ತ್ ಮೈಂಡ್ ಸೆಟ್ ಬಗ್ಗೆನೇ ಹೇಳಿದರು. ಅದಾದ ನಂತರ ಮ್ಯಾನಿಫೆಸ್ಟೇಷನ್ನು, ಕ್ರಿಯೇಷನ್ನು, ಮ್ಯಾನೇಜ್ಮೆಂಟು, ರಿಸ್ಕ್ ಪ್ಲಾನಿಂಗ್ ಎಲ್ಲವನ್ನು ಕೂಡ ಈ ಒಂದು 3 ಸೆಷನಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಸೊ ಆಸಕ್ತರು ದಯವಿಟ್ಟು ಅವರ ಸರ್ವಿಸನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಮ್ಮ ಜೊತೆಗೆ ಇಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಸುರೇಶ್ ಶೈವ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಜೊತೆ ಇಷ್ಟೊತ್ತು ವಿಚಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನೋಡಿರುವಂಥ ವಿಚಾರಗಳು. ದಯವಿಟ್ಟು ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಡೌಟ್ಸ್ಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಏನು ನಾವು ಹೇಳಿದ್ದೀವಿ ಈ 3 ಎಪಿಸೋಡ್ಗಳಲ್ಲಿ ಮತ್ತು ಈಗಿನ ಮುಂಚೆ 2 ಎಪಿಸೋಡ್ಗಳಲ್ಲಿ ರಮ್ಯಾ ಸುರೇಶ್ ಅವ್ರ ಜೊತೆ ಮಾತಾಡಿದ್ದು, ಈ ವಿಚಾರಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿ, ಅವ್ರನ್ನ ಭೇಟಿಯಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಆ್ಯಕ್ಷನ್ ತೊಗೊಳ್ಳಿ. ಚೆನ್ನಾಗಿದೆ, ಸಖತ್ತಾಗಿ ಹೇಳಿದರು, ಚೆನ್ನಾಗಿದೆ ಅಂತ ಹೇಳೋದನ್ನು ಆಮೇಲೆ ಇನ್ನೊಂದು ವಿಡಿಯೋ ನೋಡೋಕೆ ಹೋಗಬೇಡಿ. ಡೂ ಟೇಕ್ ಆ್ಯಕ್ಷನ್ ಆನ್ ದೋಸ್ ಥಿಂಗ್ಸ್, ಬಿಕಾಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.